ಕನ್ನಡ ನಾಡಲಿ ಜನಿಸಿ ಪುಣ್ಯದ ಕನ್ನಡ ನಾಡಲಿ ಜನಿಸಿ ಕನ್ನಡ ಕಣ್ಮಣಿ ನೀವೆಣಿಸಿ ಕನ್ನಡ ಕಣ್ಮಣಿ ನೀವೆಣಿಸಿ ನಾಡಿನ ಭಾಗ್ಯವ ಮೆರೆಯಿಸಿರಿ ನಾಡಿನ ಭಾಗ್ಯವ ಮೆರೆಯಿಸಿರಿ ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಗಂಧದ ಬೀಡಿನ ಚಂದದ ನಾಡಲಿ ಗಂಧದ ಬೀಡಿನ ಚಂದದ ನಾಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ ಸುಂದರ ನದಿಗಳ ಸುಮಧುರ ಬೀಡಲಿ ಹಸುರಿನ ಕುಸುರಿನ ಕುಸುಮದ ಬೀಡಲಿ ಹಸುರಿನ ಕುಸುರಿನ ಕುಸುಮದ ಬೀಡಲಿ ನೆರೆಯುವ ನಲ್ಮೆಯ ಹಿರಿಯರಿಗೆ ನೆರೆಯುವ ನಲ್ಮೆಯ ಹಿರಿಯರಿಗೆ ನೆರೆಯುವ ನಲ್ಮೆಯ ಹಿರಿಯರಿಗೆ ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ನಮ್ಮಯ ಮನಕಾನಂದವ ನೀಡಲು ಕರೆಯನ್ನು ಮನ್ನಿಸಿ ಬಂದಿಹ ಜನರೇ ನಮ್ಮಯ ಮನಕಾನಂದವ ನೀಡಲು ಕರೆಯನ್ನು ಮನ್ನಿಸಿ ಬಂದಿಹ ಜನರೇ ಸಭೆಯಲ್ಲಿ ಶೋಭಿಸಿ ರಸಿಕಾರುಂದಕ್ಕೆ ಸಭೆಯಲ್ಲಿ ಶೋಭಿಸಿ ರಸಿಕಾರುಂದಕ್ಕೆ ಸ್ವಾಗತ ಗೈವೆವು ನಾವಿಂದು ಸ್ವಾಗತ ಗೈವೆವು ನಾವಿಂದು ಸ್ವಾಗತ ಗೈವೆವು ನಾವಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೆ ನಿಮಗಿಂದು ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ 2025 ಮತ್ತು 26ನೇ ಶೈಕ್ಷಣಿಕ ವರ್ಷ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮನ್ನೆಲ್ಲ ಕರೆದಂತಹ ನಮ್ಮನ್ನು ಆಹ್ವಾನಿಸಿ ಸನ್ಮಾನಿಸಿ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರಾಂಶುಪಾಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ಮುಖ್ಯವಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭದಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ನಮ್ಮ ಅಫಿಲಿಯೇಟೆಡ್ ಕಾಲೇಜ್ ಆದಂತಹ ಈ ಕಾಲೇಜಿನ ಒಂದು ಹೆಮ್ಮೆ ಅಂತಂದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಅಧ್ಯಯನ ಮಾಡ್ತಾರೆ ಅಂತ ಹೇಳಿ ನನಗೆ ಕೇಳಿ ಬಹಳ ಖುಷಿ ಆಗ್ತದೆ. ಸ್ನಾತಕ ಪದವಿಯನ್ನ ಪಡಿಬೇಕಪ್ಪ ಅಂತಂದ್ರೆ ಹೆಣ್ಮಕ್ಳು ಸಾಕಷ್ಟು ಹೋರಾಟಗಳನ್ನ ಮಾಡಬೇಕಾಗಿರುವಂಥದ್ದು ಹಿಂದಿನ ದಿನಗಳಲ್ಲಿ. ಯಾಕಂತಂದ್ರೆ ಪದವಿ ಪಡೆಯೋದೇ ಕಷ್ಟ. ಅಂಥದ್ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕನಸಾಗುತ್ತೆ, PhD ಕನಸಾಗುತ್ತೆ. ಅಂಥದ್ರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಒಂದು ಆಶಾಕಿರಣ ಅಂತಂದ್ರೆ ದಾನಮ್ಮ ದೇವಿ ಕಲಾ ವಾಣಿಜ್ಯ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಬಹಳ
ನಮಗೆ ಮಾರ್ಗದರ್ಶನ ಬೇಕು ಅಂತಂದಾಗ ನಾವು ಗುರುವಿನ ಕಡೆ ಹೋಗ್ತೀವಿ. ಮಾರ್ಗದರ್ಶನ ಬೇಕು ಅಂದಾಗ ಪಾಲಕರ ಕಡೆ ಹೋಗ್ತೀವಿ. ಎಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲು ಬಹಳ ಪಾತ್ರವನ್ನು ವಹಿಸ್ತಾರೆ. ಹಿಂದೆ ಕೂತವ್ರಿಗೆ ಕೇಳುತ್ತ ಅನ್ಕೊಂಡಿದ್ದೀನಿ ನಾನು. ಕೇಳಿಸ್ತ್ರಿ? ನಾನು ಜೋರಾಗಿ ಮಾತಾಡ್ಬೇಕಾ? ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾತಾಡ್ತೀನಿ. ಕ್ರೀಡೆಗಳ ಬಗ್ಗೆ ಕೂಡ ಮಾತಾಡ್ತೀನಿ. ಯಾಕಂತಂದ್ರೆ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಒಂದು ಭಾಗ ಆಗಿದೆ. ಕ್ರೀಡೆಗಳ ಬಗ್ಗೆ ಮಾತಾಡ್ತಾ ನಾವು ಹೋಗ್ತಾ ಇದ್ದೀವಿ. ಇವತ್ತು ಕ್ರೀಡೆಗಳು ಮಾನಸಿಕ ಸ್ಥೈರ್ಯವನ್ನು ತುಂಬುವುದರ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಸಬಲರನ್ನಾಗಿ ಮಾಡೋಕ್ಕೆ ಕ್ರೀಡೆಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಮೊದಲ ನಾವೆಲ್ಲ ಅನ್ಕೊಂಡಿದ್ದೀವಿ ಎಷ್ಟು ಸಬಲರಿದೆ ಅಂತ, ನಾನು ಶಕ್ತಿ ಐತಿ ಅಂತೇಳಿ. ಇಂದಿನ ದಿನಗಳಲ್ಲಿ ಡಿಜಿಟಲೀಕರಣದ ಒಂದು ಪ್ರಭಾವದಿಂದ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುವುದರಿಂದ ನಾವು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಇವತ್ತು ಏನಾಗಿದ್ರೆ ಮಹತ್ವವನ್ನು ಪಡೆದು ಮಾಡ್ತಾರೆ. ಹೇಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು? ಯಾವ್ಯಾವುದೋ ಒಂದು ಹಲವಾರು ಮೊಬೈಲ್ಗಳಲ್ಲಿ ಮೆಸೇಜ್ಗಳು ಬರ್ತಾ ಇರ್ತವೆ, ರೀಲ್ಸ್ ನೋಡ್ತಾ ಇರ್ತದೆ, ವಾಟ್ಸಪ್ ಮೆಸೇಜಸ್ ಬರ್ತಾ ಇರ್ತವೆ, ಸೈಬರ್ ಕ್ರೈಮ್ಗಳನ್ನ ಮಾಡುವಂತ ವಿಚಾರವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ನಮಗೆ ಹಿಂದೆ ನಾವು ಹೇಳ್ತಾ ಇದ್ದೀವಿ ಅಲ್ಲಿ ನಾವು ಅಸುರಕ್ಷಿತರಾಗಿರ್ತೀವಿ ಅಂತ ಹೇಳಿ, ಸುರಕ್ಷತಾ ಭಾವ ಇರ್ತಿರ್ಲಿಲ್ಲ ಅಂತ ಹೇಳಿ. ಇದನ್ನ ಮೊಬೈಲನ್ನೇ ನಾವು ತೆಗೆದುಕೊಂಡು ಹೋಗುವಾಗ ಇದೇ ನಮ್ಮ ಸುರಕ್ಷತೆಗೆ ಭಂಗ ತರುವಂಥದ್ದು. ನಾವು ಓದಿದ್ದೇವೆ ಹೆಂಗಂತಂದ್ರೆ ಎಂಥ ಕಾಲ ಬಂತಂದ್ರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಮೊಬೈಲ್ ಬಿಡು ಪುಸ್ತಕ ಹಿಡಿ. ಪುಸ್ತಕ ಬಿಡಿ ಮೊಬೈಲ್ ಹಿಡಿ. ಯಾವ ಸರಿ ಇದ್ರೊಳಗೆ ಮೊಬೈಲ್ ಬಿಡಿ ಪುಸ್ತಕ. ಯಾಕೆ ಈ ಕಾರ್ಯಕ್ರಮ ಮಾಡೋದಾಯ್ತು? ಪುಸ್ತಕಗಳು ಓದೋದು ಕಡಿಮೆ ಆಯ್ತು, ಎಲ್ಲ ಸಾಫ್ಟ್ ಕಾಪಿ. ಈಗ ನೋಡ್ರಿ ನಮ್ಮ ಲೆಕ್ಚರರ್ಸು ಕೂಡ ಯಾರು ನೋಟ್ಸ್ ಇಟ್ಕೊಂಡು ಬರಲಿಲ್ಲ. ಮುನೋಳಿಯವರು ಬರತ್ತಿದ್ರು, ಒಂದು ಕೈಯಾಗ ಪ್ಯಾಡ್ ಹಿಡ್ಕೊಂಡು ಡಸ್ಟ್ ಹಿಡ್ಕೊಂಡ್ ಬರತ್ತದ. ನಾ ಯಾಕೆ ಅಂದಾಗ ಇದ್ರಿ ಸರ್ ಅಂತ ಅಂದಿನ. ಈಗ ಯಾರು ಡಸ್ಟ್ ಉಪಯೋಗ ಮಾಡೋದಿಲ್ಲ ನಾವು. ಎಲ್ಲ ಡಿಜಿಟಲೀಕರಣದಿಂದನೇ ಕಲಿಕೆ ಸಾಧ್ಯ ಆಗುತ್ತೆ. ನೀವು ಎಲ್ಲವನ್ನ ಮೊಬೈಲ್ ಕೊಡುತ್ತೆ, ನಮಗೆ ಸಂತೋಷ ಕೊಡುತ್ತೆ, ದುಃಖ ಕೊಡುತ್ತೆ, ಎಲ್ಲವನ್ನ ಕೊಡುತ್ತೆ. ಆದರೆ ಮಾನಸಿಕ ಆರೋಗ್ಯವನ್ನು ಮಾತ್ರ ಕೊಡಾಕ ಸಾಧ್ಯ ಇಲ್ಲ, ನೀವು ತಿಳ್ಕೊಳ್ಳಿ. ಹಾಗಾದ್ರೆ ಮೊಬೈಲನ್ನು ಬಳಕೆ ಮಾಡಬಾರ್ದಾ? ಬಳಕೆ ಮಾಡಬೇಕು. ಯಾವುದೇ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡೋಕ್ಕೆ ನಾವು ಸಿದ್ಧ ಇರಬೇಕಾಗತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಈಗಾಗಲೇ ಮಾತಾಡ್ತಾ ಇರ್ತೀವಿ. ನೀವು ಗೂಗಲ್ನಲ್ಲಿ ಹೋಗಿ ಒಂದು ಕ್ಲಿಕ್ ಮಾಡಿದರೆ ನಾವು ವಾಯ್ಸ್ ಮೆಸೇಜ್ ಅಂತ ಕರೀತೇವೆ, ಧ್ವನಿ ಸಂದೇಶ. ನಾವು ಹೇಳ್ತೇವೆ ಒಂದು ಕ್ಲಿಕ್ ಮಾಡಿಬಿಟ್ರೆ ಭಾರತ ದೇಶದ ಬಗ್ಗೆ, ಸಾಂಸ್ಕೃತಿಕ ಮತ್ತು ಕ್ರೀಡೆಗಳ ಬಗ್ಗೆ ಹೇಳಿ ಅಂತಂದಾಗ ಅದು ಎಲ್ಲವನ್ನ ಹೇಳಕ್ ಸ್ಟಾರ್ಟ್ ಮಾಡ್ತೈತೆ. ಬರಿದೇ ಇಲ್ಲ, ಅದೇ ತಾನ ಬರಿತೈತೆ, ತಾನ ಹೇಳ್ತೈತೆ. ಕೇಳೋರಿಲ್ಲ, ಕೇಳೋರು ಬೇಕಿಲ್ಲ. ಆ ಪೇಷನ್ಸ್ ಕೂಡ ನಮಗೆ ಬೇಕಾಗುತ್ತೆ. ಹೀಗಾಗಿ ಮೊಬೈಲನ್ನ ಸದ್ಬಳಕೆ ಮಾಡಿದರೆ ನಾವು ವಿದ್ಯಾರ್ಥಿನಿ ಜೀವನದಲ್ಲಿ ಮತ್ತು ನಮ್ಮ ವೃತ್ತಿ ಜೀವನದಲ್ಲಿ ಮೊಬೈಲನ್ನು ಯಾವುದಕ್ಕೆ ಬಳಕೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಶ್ರೇಯೋಭಿವೃದ್ಧಿಗೆ, ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ನಾವು ಮೊಬೈಲ್ಗಳನ್ನು ಬಳಸಬೇಕೇ ಹೊರತು ಯಾವುದೇ ಉದ್ದೇಶಕ್ಕಾಗಿ ಬಳಸಬಾರ್ದು. ಮನರಂಜನೆಗಾಗಿ ಕೆಲವರು ಬಳಸ್ತಾರೆ, ಕೆಲವರು ಬಹಳ ಖುಷಿ, ರೀಲ್ಸ್ ಮಾಡೋದು ಬಹಳ ಖುಷಿ. ರೀಲ್ಸ್ ಒಳಗೆ ಬೇರೆ ಬೇರೆ ರೀಲ್ಸ್ ಅದಾವ್ರಿ, ನೀವು ನೋಡ್ತಿರ್ಬಹುದು. ಹಾಸ್ಯ ಬರುತ್ತೆ,
ಕಾಮಿಡಿ ಅಂತ ಕರಿತೇವೆ. ಹೌದಿಲ್ರಿ? ಕಾಮಿಡಿ ಬರುತ್ತೆ, ದುಃಖ ಬರುತ್ತೆ, ಎಕ್ಸ್ಪ್ರೆಷನ್ ಬರುತ್ತೆ. ಯಾವುದೋ ಹಾಡಿಗೆ ನಾವು ಆಕ್ಟ್ ಮಾಡೋದು, ಅದು ಸಂಸ್ಕೃತ ಚಟುವಟಿಕೆ ಬರ್ತೈತಲ್ರಿ. ಎಲ್ಲರೂ ಹೀರೋ ಆಗೋದು. ಮೊದಲ ಒಬ್ಬೊಬ್ಬರನ್ನ ಹೀರೋಗಳು ನೋಡ್ತಾ ಇದ್ದೀವಿ, ಈಗ ಎಲ್ಲರೂ ಹೀರೋಗಳೇ, ಎಲ್ಲರೂ ಹೀರೋಯಿನ್ಗಳೇ. ಯಾಕಂತಂದ್ರೆ ಹಂಗೆ ಕ್ಯಾಮ್ರಾ ಬಂದ್ಬಿಟ್ಟೆ, ಎಲ್ಲರೂ ಕ್ಯಾಮ್ರಾಮನ್ನೇ ಇಲ್ಲಿ ಮಾಡಾಕತ್ತಾರ ನೋಡ್ರಿ. ಇದು ಅಂತಾರಾಷ್ಟ್ರೀಯ ಮಟ್ಟ ಸಮುದ್ರ ಸಪ್ತ ಸಾಗರಗಳನ್ನ ದಾಟಿ ಹೋಗ್ಬಿಡ್ತೈತಿ, ಅದನ್ನ ಹಿಡಿಯಾಕ ಬರೋದಿಲ್ಲ ನಮಗೆ. ಅದಕ್ಕೆ ಆ ಒಂದು ಅಸುರಕ್ಷತೆ ಏನಿದೆ, ಇದರ ಗಂಭೀರತೆಯನ್ನು ನಾವು ಅರ್ತು ಅದನ್ನ ಅಳವಡಿಸ್ಕೊಳ್ಬೇಕು. ಈಗ ನಮ್ದು ಲೈಫ್ ಹೇಗಿರುತ್ತೆ, ಪದವಿಯನ್ನ ಪಡೆಯಕ್ಕೆ ಬಂದಿರಿ. ಇಲ್ಲೆಲ್ಲ ಕೂತಾರ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಒಂದು 300 ವಿದ್ಯಾರ್ಥಿನಿಯರು ಇಲ್ಲೇ ಇದ್ದೀರಿ. ಅದೇ ರೀ, ಇಲ್ಲೇ ಇದ್ದೀರಿ. ಎಷ್ಟು ಜನ ಇಲ್ಲೇ ಇದ್ದೀರಿ ಈ ರೂಮಲ್ಲಿ? ಎಲ್ಲರೂ ಇಲ್ಲದೀವಿ, ನಾನು ಇಲ್ಲೇ ಇದ್ದೇನೆ. ಆದ್ರ ಲಂಡನ್ನ ಥೇಮ್ಸ್ ನದಿಯ ದಡದಲ್ಲಿ ಕೂಡ ನನ್ನ ಮನಸ್ಸು ಹೋಗಿ ನಿಂತಿರಬಹುದು. ಇಲ್ಲ ದೆಹಲಿಯ ಯಾವ್ದ್ರಿ ಕೆಂಪುಕೋಟೆ ಮುಂದೆ ಹೋಗು ನನ್ನ ಮನಸ್ಸು ನಿಲ್ಲಬಹುದು. ನಮ್ಮ ಮನಸ್ಸು ಹೆಂಗಂತಂದ್ರೆ ವಿಡಿಯೋ ಕಾಲ್ ಇದ್ದಂಗೆ. ಎಲ್ಲಿ ಮನಸ್ಸನ್ನ ನಾವು ನದಿ ದಡದಲ್ಲಿ ಅಂತ ನದಿ ದಡಕ್ಕೆ ಹೋಗುತ್ತೆ. ಅದಕ್ಕೆ ನಾವು ನಮ್ಮ ಜೀವನವನ್ನ ಯಾವುದಕ್ಕೆ ಸೀಮಿತ ಮಾಡ್ಕೋಬೇಕು? ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಟಿವಿಗಳನ್ನ ನೋಡ್ತೇವೆ, ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತೇವೆ. ಪ್ರಚಲಿತ ವಿದ್ಯಮಾನಗಳು ನಮ್ಮ ಜೀವನಕ್ಕೆ ಪಾಠ ಅಥವಾ ಅನ್ನವನ್ನು ನೀಡುವಂತ ಒಂದು ಶಕ್ತಿ ಇದೆ, ಪ್ರಚಲಿತ ವಿದ್ಯಮಾನಗಳಿದೆ ಅಂತ ನೋಡಿದಾಗ ನಾವು ವಿದ್ಯಾರ್ಥಿನಿಯರು ಇಷ್ಟೆಲ್ಲ ಬಂದು ಕೂತೀರಿ ಕಾಲೇಜ್ನಾಗ. ಸುಮ್ಮನೆ ಬಂದು ಕೂತಿಲ್ಲ, ಇಲ್ಲಿ ನಿಮ್ದೊಂದು ಶ್ರಮ ಇದೆ, ಹೌದಿಲ್ಲಮ್ಮ? ಏನು ಯಾಕೆ ಬಂದು ಕೂತೀರಿ ಇಲ್ಲಿ? ನಿಮ್ಮ ಗುರಿ ಏನಿದೆ ಹೇಳಮ್ಮ. ಏನು ಆಗ್ಬೇಕು? ಸುಮ್ಮನೆ ಪಾಠ ಕೇಳಬೇಕು, ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗ್ಬೇಕಂತಿದೆನಾ? ಹೇಳಮ್ಮ, ನಿಮ್ಮ ಗುರಿ ಬಗ್ಗೆ ಹೇಳಿ. ಗುಡ್, ಜೋರಾಗಿ ಚಪ್ಪಾಳೆ. LLB ನೀ ಹೇಳಮ್ಮ, ಏನಾಗ್ಬೇಕು ಗುರಿ? ಪೊಲೀಸ್ ಆಗ್ಬೇಕು, ಜೋರಾಗಿ ಚಪ್ಪಾಳೆ. ಅವ್ರು ಪೊಲೀಸ್ ಆಗ್ಬೋದು, ಇನ್ನೂ ದೊಡ್ಡ ಹುದ್ದೆನೂ ಆಗ್ಬೋದು, ಆದ್ರೆ ಗೌರ್ಮೆಂಟ್ ಆಗೋದಿಲ್ಲ. ಹೈಟ್ ಇಲ್ಲ, ಏಜ್ ಇಲ್ಲ, ಎಲ್ಲ ಸಿಕ್ತಿದೆ ನಮ್ಮಲ್ಲಿ. ನೀವು ಗೊತ್ತಿರಲ್ಲ, ನೀವು ಹೇಳಿ ನಿಮ್ಮ ಗುರಿ ಏನು? ಕೈ ಎತ್ತಿ ನಿಮ್ಮ ಗುರಿ ಹೇಳು. IPS ಆಗ್ಬೇಕು. ಲಾಸ್ಟ್ ಒನ್, ಕೊನೆಗೆ ಕೂತಿರ್ತವ್ರು ಹೇಳಮ್ಮ. ಇಲ್ಲಿ ಹೇಳೋವರೆಗೂ ಹೇಳ್ಬೇಕು. ಗುರಿ ಏನಲ್ಲ, ಲಾಸ್ಟ್ ಪೊಲೀಸ್ ಆಗ್ಬೇಕು. ನೀ ಹೇಳಮ್ಮ, ಹೇಳಮ್ಮ. LLB ಓದ್ಬೇಕು, ನೀ ಹೇಳಮ್ಮ. ಬೇಗ ಬೇಗ ಹೇಳ್ಬೇಕು. ಎಷ್ಟು ಪೊಲೀಸ್. ಪೊಲೀಸ್ ನೆಕ್ಸ್ಟ್. ಟೀಚರ್ ನೆಕ್ಸ್ಟ್. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಕೆಲವೇ ಜನ ಮಾತ್ರ ಗುರಿಯನ್ನ ಇಟ್ಕೊಂಡಿದ್ದಾರೆ, ಉಳಿದವರೆಲ್ಲ ಮದುವೆ ಆಗ್ಬೇಕು. ಯಾಕಂತಂದ್ರೆ ಮಹಿಳಾ ಸಬಲೀಕರಣ ಒಂದು ಜವಾಬ್ದಾರಿ ನಾವು ಯಾರು ಗುರಿ ಇಲ್ಲ ಅಂತಾರೆ. ಚಾರ್ಟೆಡ್ ಅಕೌಂಟೆಂಟ್ ನೋಡಿ ಹೇಳು. ಇಂಡಿಯನ್ ಆರ್ಮಿ ಗುಡ್. ನೆಕ್ಸ್ಟ್ ಆರ್ಮಿ ಕಮಾಂಡರ್ ಗುಡ್. ಐ ಸಲ್ಯೂಟ್ ಯು. CA ನೆಕ್ಸ್ಟ್. ಲಾಸ್ಟ್ ಒಂದು ಹೇಳ. UPSC ಎಕ್ಸಾಮ್ ಜೋರಾಗಿ ಚಪ್ಪಾಳೆ. ನಿಮಗೆ ಗೊತ್ತಿರಬಹುದು, ಭಾರತದಲ್ಲಿ ಅತ್ಯುನ್ನತ ನಾಗರಿಕ ಸೇವೆ ಅಂತಂದ್ರೆ ಯಾವುದು? UPSC ಅಲ್ಲ, IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ. ಹಿಮಾಲಯ ಪರ್ವತವನ್ನ ಎತ್ತರವನ್ನ ಏರೋದಕ್ಕೆ ನಾವು ರೆಡಿ ಆದರೆ ಕಾಂಚನಜುಂಗಾಕಾದ್ರೂ ಬರ್ತೀವಿ,
ಮುಳ್ಳಯ್ಯನಗಿರಿಗಾದ್ರೂ ಕನಸನ್ನ ಕಾಣೋಕೆ ಬಿಲ್ ಇದೆ ಏನ್ರಿ? ಇಲ್ಲ. ನಾನು ಆಗ್ತೇನೆ, ಏನನ್ನಾದ್ರೂ ಸಾಧನೆ ಮಾಡಬಹುದು. ನಮಗೆ ಸಮಯ ಇದೆ, ವಯಸ್ಸಿದೆ, ಛಲ ಇದೆ, ಆತ್ಮವಿಶ್ವಾಸ ಇದೆ, ನಮ್ಮ ಮುಂದೆ ಹಿಂದೆ ಗುರುಗಳಿದ್ದಾರೆ, ಎಲ್ಲಾ ಮೂಲ ವಿಷಯಗಳು ಕೂಡ ನಮಗೆ ಗೊತ್ತಿದೆ. ಇವೆಲ್ಲವೂ ನಿಮಗೆ ಗೊತ್ತಿದೆ. ಇವತ್ತಿನ ವೃತ್ತಪತ್ರಿಕೆಯನ್ನು ಯಾರ್ಯಾರು ಓದಿದ್ದೀರಿ? ಕೈ ಎತ್ತಿ. ನ್ಯೂಸ್ ಪೇಪರ್ ಹೋಗ್ಲಿ, ಮೊಬೈಲಲ್ಲಿ ಆದ್ರೂ ನ್ಯೂಸ್ ಬರ್ತಾ ಇರ್ತಾವಲ್ಲ, ಮೊಬೈಲ್ ಆಪ್, ನ್ಯೂಸ್ ಆಪ್ ಅನ್ನಾದ್ರೂ ನೋಡಿದಿರಿ? ಇವತ್ತು ಹೆಡ್ಲೈನ್ಸ್ ಏನೈತೆ ಹೇಳಮ್ಮ? ಪೇಪರ್ ಅಲ್ಲಿ ಏನಿದೆ ಇವತ್ತು? ಶೌಚಾಲಯ ಇಲ್ಲ ಅಂತ ಹೇಳಿ ಮೊಬೈಲ್ಗಳ, ದೇಶದಲ್ಲಿ ಮೊಬೈಲ್ಗಳಿಗಿಂತ ಶೌಚಾಲಯಗಳ ಸಂಖ್ಯೆ ಕಡಿಮೆ ಇದೆ, ಸರಿನಾ? ಮೊಬೈಲ್ಗಿಂತ ಶೌಚಾಲಯಗಳ ಸಂಖ್ಯೆ ಹೆಚ್ಚಿದೆ, ಸರಿನಾ? ಯಾವ ಸರಿದೆ? ಮೊಬೈಲ್ಗಿಂತ ಶೌಚಾಲಯಗಳ ಸಂಖ್ಯೆ. ನಾವು ಶೌಚಾಲಯವನ್ನ ನಿರ್ಮಿಸಿಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಅವೇರ್ನೆಸ್ ಮೂಡಿಸುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥದ್ದು, ಅದು ಕೂಡ ಒಂದ್ ಕಡೆ ಆಗ್ಬೇಕಾಗತ್ತೆ. ಆತ್ಮನಿರ್ಭರ ಭಾರತದ ಬಗ್ಗೆ ನಾವು ಮಾತಾಡ್ತೀವಿ. ಆತ್ಮನಿರ್ಭರ ಆಗ್ಬೇಕು. ನಾವು ಎಲ್ಲಾ ಕಡೆ, ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆಯನ್ನ ನಾವು ನೋಡ್ತೇವೆ, ಹೌದಾ? ಇವತ್ತು ವೃತ್ತಪತ್ರಿಕೆಯ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಗೊತ್ತಿರಬಹುದು. ಈ ಬಾರಿಯ ದಸರಾ ಹಬ್ಬವನ್ನ, ನಾಡ ಹಬ್ಬವನ್ನ ಉದ್ಘಾಟಿಸಲಿರುವ ಮಹಿಳೆಯ ಬಹುಮಾನ ಕೂಡ ಕೊಡ್ತೇನೆ ಅಂತ ಹೇಳಿದ್ರೆ ಹೇಳಮ್ಮ, ಹೇಳ. ಬಾನು ಮುಸ್ತಾಕ ಜೋರಾಗಿ ಚಪ್ಪಾಳೆ ಬಹುಮಾನವನ್ನ ಕೊಡಲಾಗುತ್ತೆ ಅವರಿಗೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಘೋಷಣೆ ಆಯಿತು. ಅದರಲ್ಲಿ ಕನ್ನಡದ ಪ್ರಾದೇಶಿಕ ವಿಭಾಗದಲ್ಲಿ ಕನ್ನಡದ ಚಿತ್ರ ಪ್ರಶಸ್ತಿಯನ್ನ ಪಡೆಯಿತು. ಆ ಚಿತ್ರದ ಹೆಸರೇನು? ಇಲ್ಲ, ಲೆಕ್ಚರ್ಸು ಹೇಳ್ಬೋದು, ಪ್ರೊಫೆಸರ್ಸು ಹೇಳ್ಬೋದು. ಜ್ಞಾನ, ನಾಲೆಜ್ ಇಸ್ ಪವರ್. ಯಾವುದು? ಕಂದೀಲು. ಯಾವ್ದ್ರಿ? ಕಂದೀಲು ಅನ್ನುವಂಥದ್ದು ಫಿಲ್ಮು, ಹೌದಾ? ಇತ್ತೀಚೆಗೆ ಉಪಗ್ರಹ ಉಡಾವಣೆ ಆಯಿತು. ನಮಗೆ ಉಪಗ್ರಹ ಉಡಾವಣೆ ಮಾಡಿದ್ದೀವಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳು ನಮ್ಮಲ್ಲಿದೆ. ಕೇವಲ ಭೂಮಿ ಒಳಗೆ ಅಷ್ಟೇ ಇಲ್ಲ, ನಾವು ಬಾಹ್ಯಾಕಾಶ ಕೂಡ ಹೋಗಿ ಬಂದ್ವಿ. ಇತ್ತೀಚೆಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುಟ್ಟಿ ಬಂದಂತ ಮೊದಲ ಭಾರತೀಯ ಯಾರು? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ, ISS. ಹೇಳೋಣ, ಶುಭಾಂಶು ಶುಕ್ಲಾ. ಜೋರಾಗಿ ಚಪ್ಪಾಳೆ. ನೋಡಿ, ನಾಲೆಜ್ ಇಸ್ ಪವರ್. ಅವಳಿಗೆ ಗೊತ್ತಿದೆ, ಜ್ಞಾನ ಇದೆ, ಜನರಲ್ ನಾಲೆಜ್. ಯಾವುದಾದ್ರೂ ಸಾಧನೆ ಮಾಡಬೇಕಾದ್ರೆ ದೊಡ್ಡ ಜ್ಞಾನ ಬೇಕಾಗಿಲ್ಲ, PhD ಪದವಿ ಬೇಕಾಗಿಲ್ಲ. ಸರ್, PhD ಪದವಿ ಬೇಕಾಗಿಲ್ಲ ಸಾಧನೆ ಮಾಡಕ್ಕೆ. ಇವ್ರಿಗೆ ದೊಡ್ಡ ಜ್ಞಾನ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ಸಾಮಾನ್ಯ ಜ್ಞಾನ. ಈ ಫ್ಯಾನ್ ಹಿಂಗೆ ಯಾಕೆ ತಿರುಗ್ತೈತ್ರಿ? ಹಿಂಗೆ ಯಾಕೆ ತಿರುಗುದಿಲ್ಲ? ಒಮ್ಮೆ ನೋಡಿರಿ? ಅಥವಾ ಗುಡ್ಡ ಹತ್ತಕ್ಕೆ ಹಚ್ತೇವೆ, ಗುಡ್ಡ ಎದಿಷ್ಟು ನಡಿತೀವಿ ನಾವು? ಇಲ್ಲ, ಏನ್ ಮಾಡ್ತೀವಿ? ಯಾಕೆ ವಿಚಾರ ಮಾಡಿದ್ವಿ? ವೈಜ್ಞಾನಿಕ ಅಂಶ ಇದೆ. ಇದು ಸಾಮಾನ್ಯ. ಅಪ್ಲಿಕೇಶನ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬಸ್ನಲ್ಲಿ ಚಲಿಸುವಾಗ ಬಸ್ಸಿಗಿರುವಂತ ಗಾಡಿಗಳ ಸಂಖ್ಯೆ ಎಷ್ಟು ಅಂತ ನಾವು ಯಾರಾದ್ರೂ ಕೇಳಿದ್ರೆ ಎಷ್ಟು ಹೇಳ್ಬೇಕ್ರಿ? 4 ಹೇಳ್ಬೇಕು, ಹೌದಿಲ್ರಿ?
ಪಂಚ ಗ್ಯಾರಂಟಿಯಲ್ಲಿ ಒಂದು ಅಂತ ನಾರಿ ಶಕ್ತಿ ಯೋಜನೆ ಯಾವ ಇಲಾಖೆಗೆ ಸಂಬಂಧಿಸಿದೆ? ಯಾವ ಇಲಾಖೆಗೆ ಸಂಬಂಧಿಸಿದೆ? ಏನಮ್ಮ? ಸಾರಿಗೆ. ಜೋರಾಗಿ ಚಪ್ಪಾಳೆ ಅವ್ರಿಗೊಂದು ಬಹುಮಾನ ಕೊಡಿ. ಲಾಸ್ಟ್ ಸಾರಿಗೆ ಇಲಾಖೆ. ಮುಂದಿನ ಒಂದು ಪ್ರಶ್ನೆ ನಾನು ಕೇಳ ಬಯಸ್ತೇನೆ. ಇತ್ತೀಚೆಗೆ ನಾವು ಕ್ರೀಡೆ ಅಂತ ಬಂದ್ವಿ. ಕ್ರೀಡೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ನನಗೂ ಗೊತ್ತು. ಇಂಥ ಪ್ರಶ್ನೆ ಕೇಳೋದಿಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಇನ್ನು ಮುಂದೆ ಸ್ವಲ್ಪ ಮುಂದೆ ಹೋಗಿ ಕೇಳ್ತೀವಿ ಶಾಣೆ ಹುಡುಗರು ಏನಂತ ಕೇಳ್ತೀರಿ. ಸ್ಪೇನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸ್ಪೇನ್ ದೇಶದ ರಾಷ್ಟ್ರೀಯ ಕ್ರೀಡೆ ವಿಚಿತ್ರ ಕ್ರೀಡೆ ಐತೆ. ಅದು ಕ್ರೀಡೆ ಹೆಸರೇನು? ತಪ್ಪು. ಫುಟ್ಬಾಲ್ ತಪ್ಪು. ಬುಲ್ ಫೈಟಿಂಗ್, ಗೂಳಿ ಕಾಳಗ. ಯಾವುದ್ರಿ? ಗೂಳಿ ಕಾಳಗ ರಾಷ್ಟ್ರೀಯ ಕ್ರೀಡೆ. ಭಾರತದ ಒಲಿಂಪಿಕ್ ಸಂಸ್ಥೆಯ ಮುಖ್ಯಸ್ಥ ಯಾರು? ಈಗ ಮುಖ್ಯಸ್ಥ ಯಾರಿದ್ದಾರೆ? ಭಾರತೀಯ ಒಲಿಂಪಿಕ್ಸ್ನ ಮುಖ್ಯಸ್ಥ ಯಾರಿದ್ದಾರೆ? ಯಾರಮ್ಮ? ತಪ್ಪು. ಓದಿಲ್ಲ ನೀವು. ಹೋಗ್ಲಿ, ಕೊನೆಯರು ಹಂಪಿ ಅಂತ ಹೆಸರು ಕೇಳಿರಲಿಲ್ಲ. ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಹೇಳಿ? ಚೆಸ್. ಸರಿ. ಬೈಚಿಂಗ್ ಬುಟಿಯಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ಹೇಳಿದ್ರೆ ಬಹುಮಾನ ಕೊಡ್ತೀನಿ. ಬೈಚಿಂಗ್ ಬುಟಿಯಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಹೇಳಿ, ಹೇಳಬೇಕು. ಯಾವುದನ್ನು? ನೆಕ್ಸ್ಟ್. ಫುಟ್ಬಾಲ್. ಯಾವ್ದ್ರಿ? ಫುಟ್ಬಾಲ್. ಭಾರತದಲ್ಲಿ ಅತಿ ಹೆಚ್ಚು ಜನರನ್ನ ಹಿಡಿಸುವಂತಹ ಅತಿ ದೊಡ್ಡ ಕ್ರೀಡಾಂಗಣ ಎಲ್ಲಿದೆ? ಯಾವ ಕ್ರೀಡಾಂಗಣದ ಹೆಸರೇನಂದ್ರೆ? ಯಾವ್ದು? ಬೆಂಗಳೂರು. ತಪ್ಪು. ಸರಿಯಾದಂತ ಉತ್ತರ ನರೇಂದ್ರ ಮೋದಿ ಕ್ರೀಡಾಂಗಣ ಅಹಮದಾಬಾದ್. ಬನ್ನಿ, ಅವ್ರಿಗೂ ಒಂದು ಕೂಡ ಬಹುಮಾನವನ್ನ ಸರ್ ಮೇಡಮ್ ಕಡೆ ಕೊಡಿಸಿ. ಮೇಡಮ್ ಅವ್ರ ಕಡೆ ಕೊಡಿಸಿ. ಜೋರಾಗಿ ಚಪ್ಪಾಳೆ. ಇನ್ನು ಸರಳವಾದಂತ ಒಂದು ಪ್ರಶ್ನೆ, ಎಲ್ಲರೂ ಹೇಳ್ಬಹುದು. IQAC ವಿಸ್ತರಿಸಿ. IQAC ಅಂದ್ರೆ ಏನು? ಐ ಅಂದ್ರೆ ಏನು? Q ಅಂದ್ರೆ ಏನು? A ಅಂದ್ರೆ ಏನು? C ಅಂದ್ರೆ ಏನು? ಬಹಳ ಕಷ್ಟ ಆಯಿತು. ಅಲ್ಲಿ ಬರ್ದಾರೆ IQAC ಅಂತ. ಪಾಸ್. ಮುಂದಿನ ಇಂಟರ್ನಲ್ ಕ್ವಾಲಿಟಿ ಅಸೆಸ್ಮೆಂಟ್ ಸೆಲ್. ಸರಿಯಾದಂತ ಉತ್ತರ. ಮೇಡಮ್ಗೆ ಒಂದು ಬಹುಮಾನ ವಿದ್ಯಾರ್ಥಿನಿಯಿಂದ. ನೀ ಕೊಡಮ್ಮ, ಅವ್ರ ಕಡೆ ಕೊಡಿಸಿ. ಮೇಡಮ್ ಬನ್ನಿ ಮೇಡಮ್. ಮೇಡಮ್ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೋಡ್ರಿ, ಇದು ಎಲ್ಲಿ ಆಗುದಿಲ್ಲ. ಒಬ್ಬ ವಿದ್ಯಾರ್ಥಿನಿ ತನ್ನ ಗುರುಗಳಿಗೆ ಒಂದು ಬಹುಮಾನವನ್ನು ಕೊಡ್ತಾರೆ ಅಂತಂದ್ರೆ ಆ ಗುರುಗಳಿಗೆ ಏನಾದರೂ ನಾವು ಪಡೆದಿಲ್ಲ ಅನ್ನೋದಕ್ಕೆ. ಹೌದಾ? ಬಹಳಷ್ಟು ಮಂದಿ ಕಾಮರ್ಸ್ ಎದುರಿ ಕಾಣಿಸುತ್ತೆ ಇದ್ರೊಳಗೆ. ಹೌದಾ? ಒಂದು ಪ್ರಶ್ನೆ ಕೇಳಬಹುದು ನಿಮ್ಗೆ. ನಿಮ್ಮನ್ನು ಬಿಟ್ಟು ಉಳಿದ ICICI ಅಂತ ಒಂದು ಬ್ಯಾಂಕ್ ಬರ್ತೈತಿ. ICICI ಅಂದ್ರೆ ಏನು? RBI ಅಂದ್ರೆ ನಾವು ಹೇಳ್ತೀವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ.
ICICI ಅಂತಂದ್ರೆ ಐಸಿ ನಾನು ನೋಡಿದೆ ನಾನು ಮತ್ತೆ ಐ ಸಾ ಐ ಕಾಂಕರ್ಡ್ ಅಂತ ಅಲ್ಲ. ಸ್ವಲ್ಪ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಡ್ಯಾಶ್. ಜೋರಿ ಎಲ್ಲರೂ ಹೇಳ್ಬೇಕು. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಡ್ಯಾಶ್. ಕಾಯಕವೇ ಊಟ ಬಲ್ಲವನಿಗೆ, ಜಗಳ ಬಲ್ಲವನಿಗೆ, ಮಾತು ಬಲ್ಲವನಿಗೆ, ಸಂತೆಯೊಳಗೊಂದು ಮನೆ ಮಾಡಿ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ಅಂಜಿದೊಡೆ. ಯಾರು ಹೇಳಿದ್ರಿ? ಅಕ್ಕ ಮಹಾದೇವಿ. ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಇಂಡಿಯಾ ಗೇಟ್ ಎಲ್ಲಿದೆ? ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಇಂಡಿಯಾ ಗೇಟ್ ಎಲ್ಲಿದೆ? ಇಂಡಿಯಾ ಗೇಟ್ ಎಲ್ಲಿದೆ? ಗೋಲ್ ಗುಂಬಜ್ ಎಲ್ಲಿದೆ? ಅದು ನನಗೆ ಗೊತ್ತು. ನನ್ನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಗೋಲ್ ಗುಂಬಜವನ್ನ ಕೆತ್ತಿದ ವಾಸ್ತುಶಿಲ್ಪಿಯ ಹೆಸರು ಉಸ್ತಾದಿ ಸತ್ತಪ್ಪು. ಹೇಳ್ರಿ. ಮಲಿಕ್ ಸಂದಲ್. ಯಾರ್ರಿ? ಮಲಿಕ್ ಸಂದಲ್. ಕೌಮುದಿ ಮಹೋತ್ಸವ ಕೃತಿ ಬರೆದ ರಾಣಿ ಯಾರು? ಕೌಮುದಿ ಮಹೋತ್ಸವ ಕೃತಿ ಬರೆದಂತ ರಾಣಿ. ಹಾ ಹೇಳಿ, ಅಮುಕ್ತ ಮೌಲ್ಯದ ಕೃತಿ ಬರೆದವರು ಯಾರು? ಗುಡ್. ಜೋರಾಗಿ ಚಪ್ಪಾಳೆ ಅವ್ರಿಗೊಂದು ಸೋಮವಾರ. ದೇವರಾಯ. ಮುಕ್ತ ಮೌಲ್ಯದ ಬರೆದವರು ಯಾರು? ಶ್ರೀಕೃಷ್ಣ ದೇವರಾಯ. ನಾವು ಕರ್ನಾಟಕದೊಳಗೆ ನೋಟ್ ಪ್ರಿಂಟ್ ಮಾಡುವಂತ ಏನಂತೀರಿ ಟಂಕಶಾಲೆ ಎಲ್ಲಿದೆ? ಯಾವ ಊರಿನೊಳಗೆ? ಗುಡ್. ಮೈಸೂರು. ಜೋರಾಗಿ ಚಪ್ಪಾಳೆ ಅವ್ರಿಗೊಂದು. ಮೈಸೂರು ಮಲ್ಲಿಗೆ ಬರೆದವರಾರು? ಕುವೆಂಪು. ಎಲ್ಲರೊಳಗೊಂದಾಗು ಮಂಕುತಿಮ್ಮ DVG ಅವರು. ಹಾಗೆ ಮೈಸೂರು ಮಲ್ಲಿಗೆ ಬರೆದವರು ಯಾರು? ಗುಡ್. KS ನರಸಿಂಹಸ್ವಾಮಿ. ಜೋರಾಗಿ ಚಪ್ಪಾಳೆ ಬಾಮ. ನಿಮಗೂ ಒಂದು ಬಹುಮಾನ. KS ನರಸಿಂಹಸ್ವಾಮಿ. ವರಕವಿ ಅಂತ ಯಾರನ್ನ ಕರಿತೀವಿ? ವರಕವಿ ದರ. ಇತ್ತೀಚೆಗೆ ನಿಧನರಾದಂತ ಕನ್ನಡ ಚಲನಚಿತ್ರದ ಮೇರು ನಟಿಯ ಹೆಸರೇನು? ಬಿ ಸರೋಜಾ. ಜೋರಾಗಿ ಚಪ್ಪಾಳೆ. ಬಹುಮಾನ ಇಲ್ಲ. ಕೊಡಿ ಸರ್. ಬಹುಮಾನವನ್ನ ಅವರು ಕೊಂಡಿದ್ದಾರೆ. ಬಿ ಸರೋಜಾ ಅವರು. ಜೋರಾಗಿ ಚಪ್ಪಾಳೆ. ನಾವು ಚಲನಚಿತ್ರ ರಂಗದಲ್ಲಿ ಅತ್ಯುನ್ನತವಾದಂತ ಪ್ರಶಸ್ತಿ ಯಾವುದು? ಭಾರತದ ಚಲನಚಿತ್ರ ರಂಗದಲ್ಲಿ ಅತ್ಯಂತ ದೊಡ್ಡದಾದ ಪ್ರಶಸ್ತಿ ಅದು.
ಯಾವುದಮ್ಮ? ಗುಡ್, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಓಕೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಕರ್ ಪ್ರಶಸ್ತಿ. ಯಾವ ಪ್ರಶಸ್ತಿ ರೀ? ಆಸ್ಕರ್. ಅಕ್ಕ ಅನ್ನುವಂತ ಒಂದು ಸಂಸ್ಥೆ ಇದೆ, ಅಮೆರಿಕದೊಳಗೆ ಐತೆ ಅದು. AKK ಅಕ್ಕ. ಎ ಅಂದ್ರೇನು, ಕೆ ಅಂದ್ರೇನು, ಕೆ ಅಂದ್ರೇನು, ಎ ಅಂದ್ರೇನು? ಅಕ್ಕ ಅನ್ನುವಂಥದ್ದು ಒಂದು ಸಂಸ್ಥೆ, ಅದು ಕನ್ನಡವನ್ನು ಬೆಳೆಸಿ ಉಳಿಸುವಂಥದ್ದು, ಕನ್ನಡಕ್ಕಾಗಿ ಕೆಲಸ ಮಾಡುವಂಥದ್ದು, ಕನ್ನಡ ಸಮ್ಮೇಳನಗಳನ್ನ ಯಾವ್ದ್ರಿ? ಆಮೇಲೆ ಬೇಕಾದ್ರೆ ಗೂಗಲ್ ನೋಡಿ ಹೇಳ್ರಿ, ಬೇಕಾದ್ರೆ ಗೂಗಲ್ ಕೇಳಿ ಹೇಳ್ರಿ, ಅದು ಗೊತ್ತಿರ್ಬೇಕು ನಿಮ್ಗೆ. ಮುಂದಿನ ಒಂದು ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ಯಾವರ ನಡೀತಿದ್ರೆ? ಅದು ಬಳ್ಳೊಳಗನ ಇದೆ, ಊರಿನ ಹೆಸರು. ಜೋರಾಗಿ ಚಪ್ಪಾಳೆ. ಬಳ್ಳಾರಿ ಸರಿಯಾದಂತ ಉತ್ತರ. ಓಕೆ, ನಿಮಗೆ ಗೊತ್ತಿರಬಹುದು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಯಾವುದು? 2003. ಸರಿಯಾದಂತ ಉತ್ತರ. ಜೋರಾಗಿ ಚಪ್ಪಾಳೆ. 2003. ಪ್ರಸ್ತುತ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಯಾರು? ಪೂರ್ಣ ಹೆಸರು ಹೇಳಬೇಕು. ಸರಿಯಾದಂತ ಉತ್ತರ. ರನ್ನ ಬರೆದಂತ ಕೃತಿ ಯಾವುದು? ನೀರೊಳಗಿದ್ದು ಬೆಮರ್ದನ್ನು ಉರಗ ಪತಾಕಂ ಅಂತ ಹೇಳ್ತಾನೆ. ನೀರೊಳಗಿದ್ರು ಕೂಡ ಸುಯೋಧನ, ದುರ್ಯೋಧನ ಬೆವರು ಬಂದಿತ್ತು ಅಂತ. ಈ ಎಸಿ ಹಾಕೊಂಡು ಕೂತ್ರು ನಮಗೆ ಬೆವರು ಬರ್ತಾ ಇದ್ದಾರೆ. ಈಗ ಆಧುನಿಕವಾಗಿ ಹೇಳ್ಬೇಕಾಗ್ತದೆ. ಅವಾಗ ಅಷ್ಟು ರನ್ನನ ಗದಾಯುದ್ಧದ ಬಗ್ಗೆ ವರ್ಣನೆ ಮಾಡುವಾಗ ರನ್ನ ದುರ್ಯೋಧನನ್ನ ಏನಂತ ಕರೆದ? ಸುಯೋಧನ ಅಂತ ಕರೆದ. ಏನಂತ ಕರೆದನ್ರಿ? ಸುಯೋಧನ ಅಂತ ಹೇಳಿ ಕರೀತಾನೆ. ರನ್ನನ ಜನ್ಮಸ್ಥಳ ಯಾವುದು? ಮುಧೋಳಲು, ಬೆಳಗಲಿ 500 ಗ್ರಾಮ. ಹೌದಾ? ಅದು ಅಜಿತ ಪುರಾಣ ಯಾರು ಬರ್ತಾರೆ? ಆದಿಪುರಾಣ. ಸಣ್ಣ ಪ್ರಶ್ನೆ, ದೊಡ್ಡ ಬಹುಮಾನ. ಈಗ ಮೊಬೈಲ್ ಕೊಡುವಂತ ಸಮಯ. ಅದು ಹೆಂಗೆ ಅಂತಂದ್ರೆ ಪ್ರಶ್ನೆ ಬರೋದ್ರೊಳಗೆ ಉತ್ತರ ಬರ್ಬೇಕು, ಷರತ್ತ. ಹಂಗಂದ್ರೆ ಮೊಬೈಲ್ ಕೊಡ್ತೀವಿ. ಕೇಳ್ರಿ. ಪ್ರಶ್ನೆದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಹೆಸರೇನು? ಬೇಗ ಹೇಳ್ರಿ. ಕರ್ನಾಟಕದೊಳಗೆ 2 ಗಾಜಿನ ಮನೆ ಐತಿ. ಯಾವ್ಯಾವುದು? ಎಲ್ಲೈತಿ? ವಿದ್ಯಾಲಯದ ಕ್ಯಾಂಪಸ್ನ ಹೆಸರೇನು? ಮುಂದೆ ಇನ್ನೊಂದ್ಸರಿ ಯಾವುದು? ಜ್ಞಾನಶಕ್ತಿ. ಮಹಿಳಾ ವಿಶ್ವವಿದ್ಯಾಲಯದ ತನ್ನದೇ ಅಂತ ಮಹಿಳಾ ಗೀತೆಯನ್ನ ಹೊಂದಿದೆ. ಆ ಮಹಿಳಾ ಗೀತೆಯ ಒಂದು ಸಾಲನ್ನ ಯಾರಾದ್ರೂ ಹೇಳ್ಬಹುದಾ? ಅವ್ರು ಹೇಳಿದ್ರು, ನಾವು ಮಹಿಳೆಯರು. ಯಾವ್ದ್ರಿ? ನಾವು ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಯಾವ ವರದಿಯ ಆಧಾರದ ಮೇಲೆ ಸ್ಥಾಪನೆ ಆಯಿತು?
ಯಾವ ವರದಿ ಸರ್? ಡಿ ಎಂ ನಂಜುಂಡಪ್ಪನವರ ವರದಿ. ಹೀಗಾಗಿ ಮಹಿಳಾ ಸಬಲೀಕರಣಕ್ಕೆ ಪ್ರಾಶಸ್ತ್ಯವನ್ನ ನೀಡಿ ಮಹಿಳಾ ಸಬಲೀಕರಣವನ್ನ ಮಾಡಬೇಕು ಅನ್ನುವಂತ ಏಕೈಕ ವಿಶ್ವವಿದ್ಯಾಲಯ ಯಾವುದಾದ್ರೂ ಇದ್ರೆ ಅದು ಬಿಜಾಪುರದ ಅಕ್ಕ ಮಹಾದೇವಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ನೀವು ಒಂದ್ಸಲ ಕ್ಯಾಂಪಸ್ಸಿಗೆ ಬಂದು ಭೇಟಿ ನೀಡಿ. ಸ್ನಾತಕೋತ್ತರ ಕೋರ್ಸ್ಗಳಿದೆ, 32 ವಿಭಾಗಗಳಿದೆ. ಅಲ್ಲಿನೂ ಕೂಡ ಒಳ್ಳೆಯ ಒಂದು ಮಹಿಳಾ ಸಬಲೀಕರಣಕ್ಕೆ ಬೇಕಾದಂಥ ಶಿಕ್ಷಣದಿಂದನೇ ಏನು ಮಾಡಬೇಕು, ನಾವು ಸಾಧನೆ ಮಾಡಬೇಕಾಗತ್ತೆ. ಕನ್ನಡದ ಮೊದಲ ಕವಿಯತ್ರಿ ಯಾರು? ಅವರೇನು ನಾನಂತರೂ ಅಲ್ಲ ಅಂತ ಹೇಳ್ತಾರೆ. ಯಾರು ಹಂಗಾದ್ರೆ? ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಕನ್ನಡದ ಮೊದಲ ಶಾಸನ ಯಾವುದು? ಎಲ್ರಿಗೂ ಗೊತ್ತಿದೆ. ಸಾಧುಗೆ ಸಾಧು, ಮಾಧುರನಿಗೆ ಮಾಧುರನ್ ಅನ್ನುವಂತ ಶಾಸನ ಯಾವುದು? ಕಬ್ಬರ ಬೆಟ್ಟನ ಶಾಸನ. ಚಾಲುಕ್ಯರ ಪ್ರಸಿದ್ಧ ಅರಸು ಯಾರು? ಮುಧೋಳ್ ನಗರ ಯಾವ ನದಿಯ ದಡದಲ್ಲಿದೆ? ನೋಡ್ರಿ, ಸ್ವಲ್ಪ ವಿಚಾರ ಮಾಡಿದ್ರೆ ಯಾವ ನದಿ ದಡದಲ್ಲಿದ್ದಾರೆ? ಘಟಪ್ರಭಾ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ? ಇಡಲ್ ಜಲಾಶಯ. ಆಲ್ಮಟ್ಟಿ ಜಲಾಶಯದ ಹೆಸರೇನು? ನಾರಾಯಣಪುರ ಜಲಾಶಯದ ಹೆಸರೇನು? ಯಾವ ಸಾಗರ? ಬಸವ ಸಾಗರ. ಎರಡನ್ನೂ ಕೂಡ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇತ್ತೀಚೆಗೆ ಬಹಳ ಮಳೆ ಆಯಿತು, ಹೌದ್ರಿ? ಈ ಬಹಳ ಮಳೆ ಆಗ್ತೈತಿ ಅಂತ ಹೇಳಿ ಯಾವ ಇಲಾಖೆ ನಮಗ ಮುನ್ನೆಚ್ಚರಿಕೆ? ಹವಾಮಾನ ಇಲಾಖೆ. ವಾರ್ತಾ ಕೇಳ್ತಿರಲಿಲ್ಲ? ವಾರ್ತಾದೊಳಗೆ ಕರ್ನಾಟಕವನ್ನ ಎಷ್ಟು ಹವಾಮಾನ ವಿಭಾಗವಾಗಿ ವಿಂಗಡಿಸಲಾಗಿದೆ ಹೇಳ್ರಿ ಮೇಡಮ್. ಒಂದು ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿ, ಮಲೆನಾಡು. 4 ವಿಭಾಗಗಳಾಗಿ ಮುಖ್ಯಮಂತ್ರಿ ಯಾರು? ಕೆ.ಸಿ. ಕರ್ನಾಟಕದ ಮೊದಲ ಶಿಕ್ಷಣ ಮಂತ್ರಿ ಯಾರು? ಅವ್ರ ಹೆಸರಿನ ಕಾಲೇಜೇ ಇಲ್ಲೇ ಐತೆ. ಯಾರ್ರಿ? ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಮೊದಲ ರಾಷ್ಟ್ರಪತಿ ಯಾರು? ಉಪರಾಷ್ಟ್ರಪತಿ ಯಾರ್ರಿ? ಜಮಖಂಡಿ ಸಂಸ್ಥಾನ ಯಾರ ಆಳ್ವಿಕೆಯಲ್ಲಿ ಇತ್ತು? ಮುಧೋಳು. ಮುಧೋಳ ಯಾವ ಪ್ರಾಣಿಗೆ ಪ್ರಸಿದ್ಧ ಆಗಿದೆ? ಅದಕ್ಕೆ ಯಾವ್ದು? ಮುಧೋಳ ಹೌಂಡ್. ಇನ್ನೂ ಒಂದು ಪ್ರಶ್ನೆ. ಮುಧೋಳ ತಳಿಯ ನಾಯಿ ಯಾವುದರಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಪಡೆದಿದೆ? ಆರ್ಮಿಯಲ್ಲಿ ಸೇರಿದಂತ ನಮ್ದು ಹೆಮ್ಮೆ ಯಾವುದು? ನಮ್ಮ ಮುಧೋಳ ಹೌಂಡ್. ಹೌದಾ? ನಾವು ಹರಿಯುವ ನೀರನ್ನ ಅಳತೆಯನ್ನ ಹೇಗೆ ಮಾಡ್ತೀವಿ? ಲೀಟರ್ನೊಳಗೆ ಅಳಿತೀವಿ. ಎಷ್ಟು ನೀರನ್ನು ಬಿಡಲಾಗಿದೆ? ಯಾವುದ್ರಿ? ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರದ ಸಂಪಾದಕರು ಯಾರು? ಹರ್ಮನ್ ಮೊಗ್ಲಿಂಗ್. ಚಪ್ಪಾಳೆ. ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇರ್ಬೋದು? ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರು
ಮಂಗಳೂರು ಸಮಾಜ. ಕಾಲಿಗೆ ಬುದ್ಧಿ ಹೇಳುವ ಇದರ ಅರ್ಥ ಏನು? ಓಡಿ ಹೋಗು. ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಇದೇ ಎಲ್ಲೆಲ್ಲೂ ಭಯಭೀತ. ಇನ್ನೂ ಒಂದು ವಾಕ್ಯ ಹೇಳ್ತೀನಿ, ಅದನ್ನು ಪೂರ್ಣ ಮಾಡಬೇಕು. ಕಾಯಕವೇ ಕಾಯಕವೇ ದಯವೇ ಅರಿವೇ ಕನ್ನಡವನ್ನು ಪ್ರೋತ್ಸಾಹಿಸಬೇಕಂತ ಹೇಳಿ ಒಂದು ವಿಶ್ವವಿದ್ಯಾಲಯ ಆರಂಭ ಆಯಿತು. ಆ ವಿಶ್ವವಿದ್ಯಾಲಯದ ಹೆಸರೇನು? ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಯಾವ ನದಿಯ ದಡದೊಳಗೈತಿ? ಬಾಗಲಕೋಟೆ ಜಿಲ್ಲಾ ಕೇಂದ್ರ ಮುಧೋಳಿಂದ ಎಷ್ಟು ದೂರದಲ್ಲಿ? ಎಲ್ಲರೂ ನೋಡಿರಿ. ಮುಧೋಳ ತಾಲೂಕು ಎಷ್ಟು ಹಳ್ಳಿಗಳನ್ನ ಹೊಂದಿದೆ? ಒಬ್ಬರು ಮಹಿಳೆ ಬಹಳ ನ್ಯೂಸ್ನೊಳಗಿದ್ರು, ಅಂದ್ರೆ ಸುದ್ದಿಯಲ್ಲಿದ್ರು. ಮಹಿಳೆ, ಆ ಮಹಿಳೆಯ ಹೆಸರೇನು? ಅಂದ್ರೆ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನಕ್ಕಾಗಿ ಗೊತ್ತಿಲ್ಲ. ಯಾವುದು ಯಾವುದು ಯಾವುದು? ಬಾನು ಪುಸ್ತಕ ಸರಿಯಾದಂತ ಉತ್ತರ. ಯಾಕಂದ್ರೆ ಬುಕರ್ ಪ್ರಶಸ್ತಿ ಪಡೆದ ಪುಸ್ತಕ ಯಾವುದು? ಯಾವ್ದಮ್ಮ? ಎದೆಯ ಹಣತೆ. ಯಾವ್ದ್ರಿ? ಎದೆಯ ಹಣತೆ ಅನ್ನೋದಕ್ಕೆ ಹಾರ್ಟ್ ಲ್ಯಾಂಪ್. ಇತ್ತೀಚೆಗೆ ಚಲನಚಿತ್ರ ಉತ್ಸವದ ರಾಷ್ಟ್ರೀಯ ಮಟ್ಟದ ಒಂದು ಇದು ನಡೀತು, ಪ್ರಶಸ್ತಿ ಘೋಷಣೆ ಆಯಿತು, ಹೌದಾ? ಅದರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದವ್ರು ಯಾರು? ಯಾರ್ರಿ? ನೀವು ನ್ಯೂಸ್ ಓದಲ್ಲ, ಸುದ್ದಿಯಲ್ಲಿ ಇತ್ತು. ಏನದು? ನಿಸಾರ್ ಉಪಗ್ರಹ. ಯಾವ್ದ್ರಿ? ಉಪಗ್ರಹ. ಇದನ್ನೆಲ್ಲ ಓದ್ಬೇಕು. ಇಸ್ರೋ ಅಂದ್ರೆ ಏನು? ISRO, ಇಂಡಿಯನ್ ಸ್ಪೇಸ್. ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇವು ದೈನಂದಿನವಾಗಿ ಓದುವಂಥದ್ದು, ಕೇಳುವಂಥದ್ದು. NCERT ಬುಕ್ ಬರುತ್ತಮ್ಮ. NCERT ಅಂದ್ರೆ ಏನು? ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ನ್ಯಾಷನಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಅಂಡ್ ಟ್ರೈನಿಂಗ್. ರಿಸರ್ಚ್ ಅಂಡ್ ಟ್ರೈನಿಂಗ್. ಇದು ಕೂಡ ಗೊತ್ತಿರಬೇಕು. NCERT ಬುಕ್ಸ್ ಎಲ್ಲ ಓದ್ತೇವೆ. ಇತಿಹಾಸ ನೋಟ್ಸ್ ಅಂದಿರಲ್ಲ, ಯಾವ ಬುಕ್ ಓದ್ತೀವಿ ನಾವು? ಇತಿಹಾಸದ ಮೂಲ ಆಕರ ಗ್ರಂಥಗಳು ಯಾವುವು? ಪಲಾಕ್ಷಿ, ಕೇಸದಾಸು ಬಿಟ್ಟು ಮುಂದೆ ಹೋಗುದಿಲ್ಲ ನಾವು. ಅಂದ್ರೆ ಇತಿಹಾಸದ ಪಿತಾಮಹ ಅಂದ್ರೆ ಪಲಾಕ್ಷಿ. ವಾಟ್ ಇಸ್ ಹಿಸ್ಟ್ರಿ? ಹಿಸ್ಟ್ರಿ ಇಸ್ ಸ್ಟಡಿ ಆಫ್ ಕಲ್ಕುಟ್ರಿ. ಉದಾಹರಣೆ ಬೆಂಗಳೂರು ಹೋಗಿದ್ದೆ, ಮಾಡೋದು ಹಿಸ್ಟ್ರಿ ಸ್ಟಡಿ ಆಫ್ ಕಲ್ಕುಟ್ರಿ. ಅವಾಗ ಬೆಳತನ ಆಕ್ಸ್ಫರ್ಡ್ ಡಿಕ್ಷನರಿ ನೋಡಿ ಕಲ್ಕುಟ್ರಿ ಅಂದ್ರೆ ಏನು? ಕಲ್ಕುಟ್ರಿ ಅಂದ್ರೆ ಪದ ಅಲ್ವಲ್ಲ, ನಾವು ಗ್ರಾಮೀಣ ಭಾಷೆ ಕಲ್ಕುಟ್ರಿ ಅಂದ್ರೆ ಗ್ರೂಪ್ ಆಫ್ ಸ್ಟೋನ್ಸ್ ಎಕ್ಸ್ಕಾವೇಷನ್ ಮಾಡ್ತಿದ್ವಿ, ಅದಕ್ಕೆ ಹಂಗೆ ಹೇಳಿರ್ತೀವಿ ನಾವು. ಇತಿಹಾಸದ ವ್ಯಾಖ್ಯಾನ ಅದು. ದಸರಾ ಹಬ್ಬದ ಅಂದ್ರೆ ದಸರಾ ದಿಬ್ಬಣ ಎಲ್ಲಿ? ಹಂಪಿ ಒಳಗೆ. ಅದಕ್ಕೇನಂತಾರೆ? ಮಹಾನವಮಿ ದಿಬ್ಬ.
ಇಷ್ಟು ಇವೆಲ್ಲ ಜನರಲ್ ನಾಲೆಜ್ ಅಂತ ನಾವೆಲ್ಲ ಕರಿತೀವಿ, ಸಾಮಾನ್ಯ ಜ್ಞಾನ. ಫ್ಯಾನ್ ಈ ತರ ಯಾಕೆ ತಿರುಗ್ತಾ ಇದೆ? ಉಲ್ಟಾ ಗಡಿಯಾರ ಈಗ ತಿರುಗ್ತಾ ಇದೆ. ಇದು ಸಾಮಾನ್ಯ ಜ್ಞಾನ. ಪ್ರಶ್ನೆಗಳನ್ನ ಮಾಡೋದೇ ಸಾಮಾನ್ಯ. ಆಕಾಶದಲ್ಲಿರುವ ಚುಕ್ಕಿಗಳ ಸಂಖ್ಯೆ ಎಷ್ಟು? ನನ್ನ ಉತ್ತರ ಅದಲ್ಲ, ಒಂದು ಉತ್ತರ ಇದೆ. ಯಾವುದಮ್ಮ? ಅಸಂಖ್ಯಾತಗಳ ಅಂತ ಕರಿತೀವಿ. ಅದಕ್ಕೆ ಎಣಸಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಏನಂತ ಕರಿತೀವಿ? ಅದು ಪರಿಕಲ್ಪನೆ ಅಂತ ನಾವು ಕರಿತೀವಿ. ಇಷ್ಟೆಲ್ಲ ಜನರಲ್ ನಾಲೆಜ್ ಅನ್ನು ನೀವು ಓದಬೇಕು. ಮುಖ್ಯವಾಗಿ 8th, 9th, 10th ಜನರಲ್ ಸೈನ್ಸಸ್ ಕೇಳಬೇಕಾಗಿತ್ತು. ಡಾಕ್ಟರ್ ಕಡೆ ಹೋಗ್ತಾರೆ, ಡಾಕ್ಟರ್ ಕಿವ್ಯಾಗ ಒಂದು ಕೂತಿರ್ತಾರೆ, ಕಂಡು ಹಿಡಿದವ್ರು ಯಾರು? ಬೇಕಾದ್ರೆ ಡಾಕ್ಟರ್ ಫೋನ್ ಮಾಡಿ ಕೇಳ್ಬೋದು, ಯಾರು ಕಂಡು ಹಿಡಿದಾರೆ? ಡಿಸ್ಕವರೀಸ್ ಬಗ್ಗೆ ರಾಣಿ ಲೆನೆಕ್ ಅನ್ನೋದು ಯಾರ್ರಿ? ರಾಣಿ. ಬ್ಲಡ್ ಗ್ರೂಪ್ಸ್ ಓದ್ತೀವಿ ನಾವು ಡಾಕ್ಟರ್ಸ್ ಕಡೆ ಹೋಗಿದ್ದಾರೆ. ಬ್ಲಡ್ ಗ್ರೂಪ್ ಕಂಡು ಹಿಡಿದವ್ರು ಯಾರು? ಬ್ಲಡ್ ಗ್ರೂಪ್ಸ್ ಎಷ್ಟು ಅದಾವ? ಎಲ್ರಿಗೂ ಬರುವಂತ ಪ್ರಶ್ನೆ ತೆಗಿಬೇಕು. ಹೆಂಗೆ ಪ್ರಶ್ನೆ ತೆಗಿಬೇಕು ಸರ್? ನಿಮ್ಮ ಹುಟ್ಟುಹಬ್ಬದ ದಿನಾಂಕವನ್ನು ತಿಳಿಸಿ. ಬಡವರ ಹೇಳಬೇಕು ಬೇಗನೆ ಮೇಡಮ್, ಎಲ್ಲರಿಗೂ ಗೊತ್ತಿದೆ. ಯಾವ ಕೇಕನ್ನು ಬಳಸಲಾಗುವುದು? ಮೊಬೈಲ್ ಕಂಡು ಹಿಡಿದವ್ರೆ, ಮಾರ್ಟಿನ್. ಗಣಕಯಂತ್ರವನ್ನು ಕಂಡು ಹಿಡಿದವ್ರೆ, CPU ಅಂತ ಇರುತ್ತೆ. CPU ಅಂದ್ರೆ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU. ನಾವು ನೆಟ್ ನೋಡುವಾಗ HTTP ಅಂತ ಬರ್ತೈತೆ. ವಾಟ್ ಇಸ್ HTTP? HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. www. ಆರು ಹೇಳೇನ್ರಿ, ಆರು ಬಳಕೆ ಆಗುತ್ತ? ಮೂರೇ ವರ್ಲ್ಡ್ ವೈಡ್ ವೆಬ್. ವರ್ಲ್ಡ್ ವೈಡ್ ವೆಬ್. PT ಉಷಾ ಹೆಸರು ಕೇಳಿರ್ಬೋದು, ಪರಿಚಯ ಇರ್ಬೋದು. ಏನಂತ ಕರಿತೀವ್ರಿ? ಚಿನ್ನದ PT ಅಂದ್ರೆ ಏನು? ಪುಟ ತಿರುವಿ ನೋಡಿ. PT ಉಷಾ ಅಂದ್ರೆ ಏನು? PT ಅಂದ್ರೆ ಏನು? PT ಅಂದ್ರೆ ತಿಳ್ಕೊಳ್ರಿ, ಕ್ರೀಡೆ ಬಗ್ಗೆ ಬರ್ತದೆ. ಪೆರುವಳ ಕಿಂಡಿ ತೆಕ್ಕ ಪೆರಂಬಲ್ ಉಷಾ. ಪೆರುವಳ ಕಿಂಡಿ ತೆಕ್ಕ ಪೆರಂಬಲ್ ಉಷಾ. ಒಳ್ಳೆ ಹೆಸರು ಮಾಡಿದಂತ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಕ್ರಿಕೆಟ್ ಆಟ ನಿಮಗೆ ಗೊತ್ತಿರಬೇಕಲ್ಲ, ರಾಜೇಶ್ವರಿ. ನಾವು ಟೆನ್ನಿಸ್ ಆಡಕ್ಕೆ ಹೋಗ್ತೀವಿ. ಟೆನ್ನಿಸ್ ಒಂದು ಬಾಲ್ ಇರುತ್ತೆ, ಒಂದು ಬ್ಯಾಟ್ ಇರುತ್ತೆ. ಅದಕ್ಕೇನಂತೀವ್ರಿ? ರಾಕೆಟ್. ಚೆಸ್ ಕಂಡು ಹಿಡಿದವ್ರು ಯಾರು? ಚದುರಂಗವನ್ನ ಪರಿಚಯಿಸಿದವ್ರು ಯಾರು? ಭಾರತೀಯರು. ಶೂನ್ಯವನ್ನ ಕಂಡು ಹಿಡಿದವರು ಭಾರತೀಯರು. ಒಂದನ್ನ ಕಂಡು ಹಿಡಿದವರು ನಾವಲ್ಲ. ಉತ್ತರಗಳ ಬಗ್ಗೆ ಇಲ್ಲಿ ಕುಳಿತವರೆಲ್ಲ ದಡ್ಡರಲ್ಲ, ನಿಂತವರೆಲ್ಲ ಯಾವ್ದನ್ನು ಹೋಗ್ತಿರೋದು? ನಿಂತ ಕೆಲವರಿಗೆ ಜನರು ಇರ್ಬೋದು, ಅವನು ಅವನ ಅಣ್ಣನಲ್ಲ ಅಂತಂದ್ರೆ ಅವನು ಅವಳ
ಅಣ್ಣನಲ್ಲ ಅಂತಂದ್ರೆ ಮುಂದಿನ ಪ್ರಶ್ನೆ ಉತ್ತರ ಏನು? ಅಣ್ಣ ಅಲ್ಲ ಅಂದ್ರೆ ವಿರುದ್ಧ ತಮ್ಮ ಇರ್ತಾನೆ. ಏನು ಬೀನ ಮಗನಲ್ಲ ಅಂದ್ರೆ ಏನು ಬೀನ ಮಗನಲ್ಲ ಎಷ್ಟು ಬರುತ್ತೆ? ಮೊತ್ತ ಎಷ್ಟು? 1 ರಿಂದ 10 ಕೂಡಿಸಿದಾಗ ಬರುವ ಮೊತ್ತ ಎಷ್ಟು? ಸ್ಟಾರ್ಗೆ ಎಷ್ಟು ಸ್ಟಾರ್ ಇರುತ್ತೆ? ತ್ರಿಕೋನ ಇರುತ್ತೆ ಸ್ಟಾರ್ ಎಷ್ಟು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ಅಂತ ಕೇಳಿದರೆ ಅದನ್ನ ಬರ್ದವ್ರು ಯಾರು? ಎಲ್ಲರೂ ಬಾಯಿ ಒಳಗೆ ಐತೆ. ಆನ್ ಟೈಲರ್. ಯಾರ್ರಿ? ಆನ್ ಟೈಲರ್. ರೋಮಿಯೋ ಜೂಲಿಯಟ್ ಬರ್ದವ್ರು ಯಾರು? ವಿಲಿಯಂ. ಒಥೆಲೋ ಬರ್ದವ್ರು ಯಾರು? ವಿಲಿಯಂ. ಎ ಟೇಲ್ ಆಫ್ ಟೂ ಸಿಟೀಸ್ ಬರ್ದವ್ರು ಯಾರು? ಎ ಟೇಲ್ ಆಫ್ ಟೂ ಸಿಟೀಸ್ ಚಾರ್ಲ್ಸ್ ಡಿಕನ್ಸ್. ಯಾವ್ದ್ರಿ? ಚಾರ್ಲ್ಸ್ ಡಿಕನ್ಸ್. ಮಹಾಭಾರತ ಬರೆದವರು ಯಾರು? ರಾಮಾಯಣ ಬರೆದವರು ಯಾರು? ಎಸ್. ಇಷ್ಟು ಮೂಲ ಪ್ರಶ್ನೆಗಳು ನಿಮಗೆ ಗೊತ್ತಾಗ್ಬೇಕು. ಗೊತ್ತಾಯ್ತ್ರಿ? ಎಲ್ಲರೂ ವೃತ್ತಪತ್ರಿಕೆಗಳನ್ನ ಓದ್ತೀರಿ? ಏನು ಓದ್ಬೇಕು ವೃತ್ತಪತ್ರಿಕೆ ಒಳಗೆ? ದೇಶ ವಿದೇಶ, ಕ್ರೀಡೆ, ಜಿಯೋಗ್ರಫಿ, ವಾಣಿಜ್ಯ, ಕ್ರೀಡೆ. ಭಾರತದಲ್ಲಿ ನೀಡುವಂತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು? ಯಾವುದ್ರಿ? ಅರ್ಜುನ್ ಪ್ರಶಸ್ತಿ ಯಾವುದು ಕೊಡ್ತಾರೆ? ಇವೆಲ್ಲ. ಕನ್ನಡ ಸಾಹಿತ್ಯದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತದೊಳಗೆ ಅದು ಯಾವ ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ. ಕುವೆಂಪು ಅವರಿಗೆ ಯಾವುದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು? ಶ್ರೀರಾಮಾಯಣ. ಬೇಂದ್ರೆ ಅವರಿಗೆ 4. ಎಲ್ಲ ಓದಾಡ್ಸ ನಮಗಿಂತ ಪರ್ಫೆಕ್ಟ್ ಅದಾರೆ, ಬಹಳ ಶಾಣೆ ಅದಾರೆ. ನಂದು ರಿಮಾರ್ಕ್ಸ್ ಇದೆ. ಯಾಕಂತಂದ್ರೆ ನಮ್ಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಅಂದ್ರೆ ರಿಯಾಕ್ಷನ್ಸ್ ಅಂದ್ರೆ ಅಷ್ಟು ನೀವು ತಯಾರಿಯನ್ನ ಮಾಡ್ಕೊಂಡಿದ್ದೀರಿ. ಹೌದ್ರಿ? ಇಂಗ್ಲಿಷ್ ಸ್ವಲ್ಪ ಬಹಳ ಸ್ಟ್ರಾಂಗ್ ಐತಿ ನಿಮ್ದು ಅಲ್ವಾ? ಕನ್ನಡ ಎಷ್ಟು ಬರುತ್ತೋ ಇಂಗ್ಲಿಷ್ನು ಕೂಡ ಅಷ್ಟೇ ಬರುತ್ತೆ. ಕರ್ನಲ್ ಸ್ಪೆಲ್ಲಿಂಗ್ ಹೇಳಿ. ಕರ್ನಲ್. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ನಡೀತ. ಅವಾಗ ಇದು ಕೇಳ್ತಾ ಇದ್ದೀವಿ ಇದನ್ನ. ಕರ್ನಲ್ ಪದ ಯಾರು ಹೇಳ್ತಾರೆ? ಇಂಗ್ಲಿಷ್ ಯಾರಾದ್ರಿ? ಕರ್ನಲ್ ಸ್ಪೆಲ್ಲಿಂಗ್ COLONEL. ಕರ್ನಲ್ COLONEL. ಎಸ್ ನೋ ಅಂತ ಹೇಳಬೇಕು. ಸರಿ ತಪ್ಪು, ಸರಿ ತಪ್ಪು ಹೇಳಬೇಕು. 5 ಪ್ರಶ್ನೆಗಳು ಇರ್ತಾವೆ. ಯಾವ್ದ್ರಿ? ಭಾರತದ ರಾಜಧಾನಿ ಬೆಂಗಳೂರು. ಬೇಗ ಹೇಳಬೇಕು. ಪ್ರಶ್ನೆ ಕೇಳಿ, ಎಲ್ಲರೂ ಇನ್ವಾಲ್ವ್ ಆಗ್ಬೇಕು ಇದ್ರೊಳಗೆ. ಭಾರತದ ರಾಜಧಾನಿ ಬೆಂಗಳೂರು. ತಪ್ಪು.
ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಊರು ಕಿತ್ತೂರು. Yes sir, no question. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಸಮ್ಮೇಳನಾಧ್ಯಕ್ಷ. ಜೋರಾಗಿ ಚಪ್ಪಾಳೆ. ಒಂದು ಸಂಖ್ಯೆಯನ್ನ ಹೇಳ್ತೀನಿ, ಊಟ ಹೇಳ್ಕೊಂಡು ಬರ್ಬೇಕು. 10ರವರೆಗೆ ಹೇಳಬೇಕು. 10 ಅಂಕಿ ಆಗುವವರೆಗೆ. 100, 4 ಪದವನ್ನ ಹೇಳಿ. ಉಲ್ಟಾ ಓದಿದ್ರು ಹಂಗಾಗುತ್ತೆ, ಸೀದಾ ಓದಿದ್ರು ಹಂಗಾಗುತ್ತೆ. ಚಮಚ, ಕನಕ, ವಿನ್ಯಾಸಗೊಳಿಸಿದವರು ಯಾರು? ಭಾರತದ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಅದನ್ನು ವಿನ್ಯಾಸಗೊಳಿಸಿದಂತ ವ್ಯಕ್ತಿ ಯಾರನ್ನು? ಜೋರಾಗಿ ಚಪ್ಪಾಳೆ. ಸರಿಯಾದ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ? ಸಾಯೋದ್ರೊಳಗೆ ಒಮ್ಮೆ ನೋಡು ಯೋಗ ತುಂಬಿ ಅಂತ ಹೇಳಿ ನಾ ಹೇಳಿದ. ಯಾರು ಬರೆದಂತ ಜಾನಪದ ಕವಿ ಯಾರು? ಇಬ್ರು ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ನಾವು ಕೇಳೋದ್ರಿಂದ ಓದೋದ್ರಿಂದ ಇದನ್ನ ನಾವು ಕಲಿಬೇಕಾಗುತ್ತೆ. ಫಿಲ್ಮ್ ಬಗ್ಗೆ ಕೇಳಬಹುದಾ? ಹೇಳ್ತೀರಿ? ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಬೇಡರ. ಕನ್ನಡದ ಮೊದಲ ಕಲರ್ ಚಿತ್ರ ಯಾವುದು? ಶಿಲ್ಪಿ ಐತೆ. ಚಕಣಾಚಾರ. ಜಿ ಉದಯಶಂಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ದೊಡ್ಡರಂಗೇಗೌಡ ಯಾವಕ್ಕೆ ಸಂಬಂಧಿಸಿದ್ದಾರೆ? ಸಾಹಿತ್ಯ. ಎಸ್ ಜಾನಕಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಗಾಯನ, ಸಂಗೀತ. ಹೌದಾ? ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಯಾರು? ನೀವ ಆಗ್ಬೇಕು. ಅದು ಕೂಡ ಒಂದು ಅವಕಾಶ. ಮತದಾನ ಮಾಡಲು 21 ವಯಸ್ಸು ಇರಬೇಕು. ಮತದಾನ ಮಾಡಲು ಹೋದಾಗ ನಾವು ತೋರಿಸುವಂತಹ ಗುರುತಿನ ಚೀಟಿಗೆ ಏನಂತ ಕರಿತೀವ್ರಿ? ವೋಟರ್ ಐಡಿಗೆ ಏನಂತ ಕರಿತೀವಿ? ಮತದಾರ ಗುರುತಿನ ಚೀಟಿ ಯಾವುದು? ಎಪಿಕ್. ಹೌದ್ರಿ? ಭಾರತದಲ್ಲಿ ಚುನಾವಣೆ ನಡೆಸುವಂತ ಸಂಸ್ಥೆ ಯಾವುದು? ECI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ECI ಅಂತ ಹೇಳಿ ಕರಿತೀವಿ. 18 ವರ್ಷ ಆಯ್ತು ಅಂದ್ರೆ ಅವ್ರಿಗೆ ಯಾವುದಕ್ಕೆ ಅರ್ಹರಾಗ್ತಾರೆ? ನಾವು ಮತದಾನವನ್ನ EVM ಅಂದ್ರೆ ಏನು? ಎಲೆಕ್ಟ್ರೋ ವೋಟಿಂಗ್. BU ಅಂದ್ರೆ ಏನು? BU-CU ಅಂತ ಬರುತ್ತೆ ಅದರೊಳಗೆ. BU ಅಂದ್ರೇನು, CU ಅಂದ್ರೇನು? ನಾವು ಎಲ್ಲಿ
ಮತವನ್ನ ಹಾಕ್ತೀವಿ ಯಾವ ಮಷೀನಲ್ಲಿ? ಬ್ಯಾಲೆಟ್ ಯೂನಿಟ್ ಅಂಡ್ ಕಂಟ್ರೋಲ್ ಯೂನಿಟ್. ಬ್ಯಾಲೆಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಅಲ್ಲಿ ನಾವು ಮತದಾನವನ್ನ ಚಲಾಯಿಸ್ತೇವೆ. ಭಾರತ ಚುನಾವಣಾ ಆಯೋಗ ಪ್ರತಿ ವರ್ಷ ವೋಟರ್ಸ್ ಡೇ ಅನ್ನ ಯಾವ ದಿನದಂದು ಆಚರಿಸಲಾಗುತ್ತೆ? ಜನವರಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ನಿನ್ನೆ ಮೊನ್ನೆ ಮೊನ್ನೆ ಏನೋ ಆಯ್ತು ನೋಡಿ. ಅದನ್ನೇ ಯಾಕೆ ಬಾಹ್ಯಾಕಾಶ ರಾಷ್ಟ್ರ ಅವತ್ತೇನಾಯ್ತ್ರಿ? ಲ್ಯಾಂಡ್ ಆಯ್ತು. ಎಲ್ಲಿ? ಪ್ರಜ್ಞಾನ ಲ್ಯಾಂಡ್ ಆಗಿರುವಂತದ್ದು 2023 ಆಗಿರುವಂತದ್ದು. ಕಂಠೀರವ ಸ್ಟೇಡಿಯಂ ಎಲ್ಲಿದೆ? ಕಂಠೀರವ ಸ್ಟೇಡಿಯಂ ಬೆಂಗಳೂರು. ಚಿನಾಮ್ಯಾನ್ ಎಂಬ ಪದವನ್ನ ಯಾವ ಕ್ರೀಡೆಯಲ್ಲಿ ಬಳಸ್ತಾರೆ? ಚಿನಾಮ್ಯಾನ್, ಬೇಗ ಹೇಳಿ. ಚಿನಾಮ್ಯಾನ್. ಕ್ರಿಕೆಟ್. ಕ್ರಿಕೆಟು ಬ್ಯಾಟ್. ನಾವು ಕ್ರಿಕೆಟ್ ಆಡುವಾಗ ಪಿಚ್ ಅಂತ ಇರುತ್ತೆ. ಎಷ್ಟು ಯಾರು ಇರ್ಬೇಕು? 22 yards. ಒಂದು ಓವರ್ ಒಳಗೆ ಎಷ್ಟು ಬಾಲ್ ಇರ್ತಾವ? ಎಷ್ಟು ಬಾಲ್ ಆಡಿದ್ರೆ ಒಂದು ಓವರ್ ಆಗುತ್ತೆ? ಒಂದು ಓವರ್ನಾಗ ಎಷ್ಟು ಬಾಲ್ ಇರ್ತಾವ? ಬಾಲ್ ಹಾಕಿದ್ರೆ ಒಂದು ಓವರ್ ಆಗುತ್ತೆ. 6 ಬಾಲ್ ಹಾಕಿದ್ರೆ ಒಂದು ಓವರ್ ಆಗುತ್ತೆ. ಒಂದು ಓವರ್ ಹಾಕಿದ್ರೆ 6 ಸಲ ಜೋರಾಗಿ ಚಪ್ಪಾಳೆ. ತಾರ್ಕಿಕತೆ ಹೇಳುವಂತ ಪ್ರಶ್ನೆಯನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇಂಥ ಪ್ರಶ್ನೆಗಳು ಕೂಡ ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ. ರಾಜ್ಯದ ರಾಜಧಾನಿಗಳನ್ನ ಕೇಳ್ತಾರೆ, ದೇಶದ ರಾಜಧಾನಿಗಳನ್ನ ಕೇಳ್ತಾರೆ. ಫಿನ್ಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಯಾವ ರಾಜಧಾನಿ? ಫಿನ್ಲ್ಯಾಂಡ್ ದೇಶದ ರಾಜಧಾನಿ ಯಾವುದು? ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಬಾಂಗ್ಲಾದೇಶದ ನಾಣ್ಯ ಯಾವುದು? ಢಾಕಾ. ಕರ್ನಾಟಕದ ರಾಜಧಾನಿ ಯಾವುದು? ಮಹಾರಾಷ್ಟ್ರದ ರಾಜಧಾನಿ? ತೆಲಂಗಾಣ ರಾಜಧಾನಿ? ಕೇರಳ ರಾಜಧಾನಿ? ತಮಿಳುನಾಡು ರಾಜಧಾನಿ? ಒಡಿಶಾ ರಾಜಧಾನಿ? ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ? ಕುಂಭಮೇಳ 10 ವರ್ಷಗಳಿಗೊಮ್ಮೆ ನಡೆಯುತ್ತೆ. 12 ವರ್ಷಗಳಿಗೊಮ್ಮೆ. ಅರ್ಧ ಕುಂಭಮೇಳ 6 ವರ್ಷ. ಗೊಮ್ಮಟೇಶ್ವರನಿಗೆ ಮಸ್ತಕಾಭಿಷೇಕ ಮಾಡ್ತೀವಿ. ಎಷ್ಟು ವರ್ಷಕ್ಕೊಮ್ಮೆ? ಗೊಮ್ಮಟೇಶ್ವರ ಮೂರ್ತಿಯನ್ನ ಕೆತ್ತಿದವರು ಯಾರು? ವಾಸ್ತುಶಿಲ್ಪಿ. ವಾಸ್ತುಶಿಲ್ಪಿ ಕೇಳಾಗ್ತೇನೆ. ಚಾವಣರ ನೇತೃತ್ವದಲ್ಲಿ ಅದು ಆಯ್ತು. ಅರಿಷ್ಟ ನೇವಿ ಗೊತ್ತಿರ್ಬೇಕು. ಯಾವ್ದ್ರಿ? ಅರಿಷ್ಟ ನೇವಿ. ಬ್ರಿಟಾನಿಯಾ ಇದು ಯಾವ ಕಂಪನಿ? ಏನನ್ನು ಉತ್ಪಾದನೆ ಮಾಡಿದ್ರೆ? ಬ್ರಿಟಾನಿಯಾ ಯಾವ್ದ್ರಿ? ಅಮೂಲ್, ಟಾಟಾ, ಜಿಯೋ, ಹೀರೋ, ಹೋಂಡಾ, ಆಟೋಮೊಬೈಲ್ಸ್, ಲಿರಿನ್ ಕಂಪನಿಗಳು.
ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1935. ನಾವು ಸಂವಿಧಾನವನ್ನ ಓದಬೇಕಾದಾಗ ಮೊದಲು ಬರೋದು ಯಾವುದೇ ಪೀಠಿಕೆ. ಪೀಠಿಕೆ ಮೊದಲ ಸಾಲು ಕನ್ನಡದಲ್ಲಿ ಹೇಳಿ. ಇಂಗ್ಲಿಷ್ನಲ್ಲಿ ಏನಿದೆ? ಭಾರತೀಯರಾದ ಜಾತ್ಯತೀತ ಎಂಬ ಪದ ಯಾವ ಆರ್ಟಿಕಲ್ ಒಳಗೆ? ಎಷ್ಟನೇ ಆರ್ಟಿಕಲ್ ಒಳಗೆ ಜಾತ್ಯತೀತ ಎಂಬ ಪದ ನಮ್ಮ ಸಂವಿಧಾನದಲ್ಲಿ ಸಿಗುತ್ತದೆ? ನೋಡ್ರಿ, ಬೆಳತನ ಕೊಟ್ಟು ಸಂವಿಧಾನದ ಬುಕ್ ಹುಡುಕಾಡಿದ್ರು ಯಾವ ಆರ್ಟಿಕಲ್ ಇಲ್ಲ ಜಾತ್ಯತೀತ. ಪೀಠಿಕೆಯಲ್ಲಿದೆ. ಎಲ್ಲಿ ಎದುರೊಳಗಿದ್ರೆ ಯಾವುದ್ರೊಳಗಿದ್ರೆ ಪ್ರಸ್ತಾವನೆಯಲ್ಲಿ ಇದೆ ಅಂತ ಹೇಳ್ಬೇಕು. ಹೌದಾ? ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರಿದ್ರು? ಎಷ್ಟು ಮಂದಿ ಮಹಿಳೆಯರಿದ್ರು? ಮಹಿಳೆಯರ ರಕ್ಷಣೆಗಾಗಿ ರಕ್ಷಣಾ ವಿಷಯ ಬಂದಾಗ ಸರ್ಕಾರಗಳು ಸಾಕಷ್ಟು ಕಾನೂನುಗಳನ್ನು ತಂದಿದೆ. ಅದರಲ್ಲಿ ಒಂದು ಕಾನೂನನ್ನು ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಕಾನೂನುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪೋಸ್ಟ್ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಮಹಿಳಾ ಆಯೋಗ ಇದೆ ಅಲ್ಲ, ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಮೊಬೈಲ್ ನೋಡಿ ಹೇಳ್ಬೋದು. ನಾಗಲಕ್ಷ್ಮಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳೆ ಇದ್ದಾರೆ. ಯಾರು? ಯಾವ ಖಾತೆಯನ್ನು ಹೊಂದಿದ್ದಾರೆ? ಮಹಿಳಾ ಮತ್ತು ಉನ್ನತ ಶಿಕ್ಷಣ ಸಚಿವರು ಯಾರಿದ್ದಾರೆ ಕರ್ನಾಟಕದ ಪ್ರಸ್ತುತ ಸಚಿವರು? KS ನಿಸಾರ್ ರಾಷ್ಟ್ರಗೀತೆಯನ್ನು ಎಷ್ಟು ನಿಮಿಷಗಳಲ್ಲಿ ಹಾಡಿ ಮುಗಿಸಬೇಕು? ತ್ರಿವರ್ಣ ಧ್ವಜವನ್ನ ಹೆಣೆಯುವಂತ ತಯಾರು ಮಾಡುವಂತ ಕರ್ನಾಟಕದ ಸ್ಥಳ ಯಾವುದು? ತುಳಸಿಗೇರಿ ಗ್ರಾಮ ಯಾವ ಕ್ರೀಡೆಗೆ ಪ್ರಸಿದ್ಧಿಯಾಗಿದೆ? ಮಲ್ಲಕಂಬ. ಜಟ್ಟಿ ಅನ್ನುವಂತ ಪದ ಯಾವ ಕ್ರೀಡೆಯಲ್ಲಿ ಬಳಸ್ತೀವಿ? ಜಟ್ಟಿ ಎಂಬ ಪದ ಕುಸ್ತಿ ಒಳಗೆ ನಾವು ಬಳಸ್ತೇವೆ. ಸೈಕ್ಲಿಂಗ್ ಒಳಗೆ ಸೈಕ್ಲಿಂಗ್ ಮಾಡೋರಿಗೆ ಏನಂತ ಕರಿತೀವಿ? ಸೈಕ್ಲಿಸ್ಟ್. ಪ್ರಸಿದ್ಧ ಸೈಕ್ಲಿಸ್ಟ್ ಹೇಳಿ, ಕರ್ನಾಟಕದ ಪ್ರಸಿದ್ಧ ಸೈಕ್ಲಿಸ್ಟ್. ಅದೇ ಎಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಮಂತ್ರಿಗಳ ಹೆಸರೇನು? ರಾಷ್ಟ್ರಪತಿ ಯಾರಿದ್ದಾರೆ? ರಾಷ್ಟ್ರಪತಿ ಜೋರ ಹೇಳಿದ್ರಲ್ಲ, ನೀವು ದ್ರೌಪದಿ. ರಾಷ್ಟ್ರಪತಿ ಯಾರಿದ್ದಾರೆ? ಈಗ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇದೆ. ಮುಗೀತಮ್ಮ, 12:30 ಆಯ್ತು. ದಿವಸದಲ್ಲಿ NCPI ಅಂದ್ರೆ NPCI ನಾವು ಪೇಮೆಂಟ್ ಮಾಡ್ತೀವಲ್ಲ, ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅದೇನೋ ಸ್ಕ್ಯಾನ್ ಮಾಡ್ತಿರಲ್ರಿ, ಅದು ಯುವಾರ್ಸ್ ಕೂಡ.
ಕ್ವಿಕ್ ಕ್ಯೂ ಆರ್ ಕೋಡ್ ರೆಸ್ಪಾನ್ಸ್ ನನಗೆ ಗೊತ್ತಿರಲಿಲ್ಲ. ಕ್ಯೂ ಆರ್ ಕೋಡ್ ಅಂದ್ರೆ ಕ್ಯೂ ಆರ್ ಅಂದ್ರೆ ಏನ್ರಿ? ಕ್ವಿಕ್ ರೆಸ್ಪಾನ್ಸ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಕ್ಯೂ ಆರ್ ಕೋಡ್ ಅಂತ ಹೇಳಿ ನಾವು ಕರಿತೀವಿ. ಇವ್ರು ಅಡ್ಡಾಡಾಗ್ತಾರಲ್ಲ ನಡುವೆ, ಇವ್ರು ಯಾರು ಕಂಡು ಹಿಡಿದ್ರು? ಫಸ್ಟ್ ಯಾರು ಆರಂಭಿಸಿದ್ರು ಹೇಳಮ್ಮ. ಮೇಡಮ್ ಮೇಡಮ್, ಕೊನೆಯ ಪ್ರಶ್ನೆ ನಂದು. ಸಾಕ್ರಿ, ಏನು ಪ್ರಶ್ನೆ ಕೇಳ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇರಬೇಕು. ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗೋದು. 1950 ಅಂತ ಟೈಪ್ ಮಾಡ್ತೇವೆ. 1950 1950 ಎಲ್ಲಿಗೆ ಹೋಗುತ್ತದು? 108 ಹೊಡೆದ್ರೆ ಎಲ್ಲಿ ಹೋಗುತ್ತೆ? ತುರ್ತು ವೈದ್ಯಕೀಯ ವಾಹನ ಸೇವಾ ವಾಹನಕ್ಕೆ ಹೋಗುತ್ತೆ. 108 ಹೊಡೆದ್ರೆ 100 ಹೊಡೆದ್ರಿ ಡೈಲ್ ಮಾಡಿದ್ರೆ ಅಲ್ಲಿ ಹೋಗುತ್ತೆ. ಹೌದಾ? ಹಂಗ 1950 ಎಲ್ಲಿ ಹೋಗುತ್ತೆ? ವೋಟರ್ ಹೆಲ್ಪ್ ಲೈನ್. ಎಲ್ಲಿಗೆ ಹೋಗುತ್ತೆ? ವೋಟರ್ ಹೆಲ್ಪ್ ಲೈನ್ ಅಲ್ಲಿಗೆ ಹೋಗುತ್ತೆ. ಕೊನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಎಂದ್ರೆ ಮಾರ್ಚ್ 8. ಸರಿಯಾದಂತ ಉತ್ತರ. ಪ್ರತಿ ಸಾರಿನೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್ ಇರುತ್ತೆ. ಆ ಥೀಮ್ ಕೂಡ ನೀವೇನ್ ಮಾಡ್ಬೇಕ್ರಿ? ನೋಡ್ಬೇಕು ಥೀಮ್ ಏನಿದೆ ಈ ಸಾರಿ ಇದು ಅಂತ ಹೇಳಿ. 2026ನೇ ವರ್ಷದಲ್ಲಿ ಆಚರಣೆ ಮಾಡುವಂಥದ್ದು ಥೀಮ್ ಬರುತ್ತೆ, ಅವಾಗ ಬರುತ್ತೆ. ಆ ಥೀಮನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಎಂದು ಆಚರಣೆ ಮಾಡ್ತೇವೆ? ಜೂನ್ 21. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್. ಗಣರಾಜ್ಯೋತ್ಸವ ಮತದಾರರ ದಿನ ಜನವರಿ 25. ಕೊನೆಯ ಪ್ರಶ್ನೆ, ಪತ್ರಿಕೋದ್ಯಮದ ಪ್ರಶ್ನೆ. ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತವಾದಂಥ ಪ್ರಶಸ್ತಿ ಯಾವುದು? ಪತ್ರಿಕೋದ್ಯಮಕ್ಕೆ ಕೊಡ್ತಕ್ಕಂಥ ಪ್ರಶಸ್ತಿ ಒಂದು ಹೆಸರು ಹೇಳಿ. ಯಾವ ಪ್ರಶಸ್ತಿ? ಪತ್ರಿಕೋದ್ಯಮದ ಒಂದು ಪ್ರಶಸ್ತಿಯನ್ನ ಹೇಳಿ. ಸರ್ಚ್ ಮಾಡಿ ನೋಡೋದು. ಹತ್ತೊಂಬತ್ತು 1947 ಯಾವ ದಿನ? ಎಂದು ಸಂವಿಧಾನ ದಿನ ಎಂದು ಆಚರಣೆ ಮಾಡ್ತೀವಿ? ನವೆಂಬರ್ 26. ಇಲ್ಲಿವರೆಗೆ ಬಹಳ ಶಾಂತ ರೀತಿಯಿಂದ ಕೂತು, ಪ್ರಿನ್ಸಿಪಾಲ್ರೆ ಶಾಂತ ಕೂತಾರಂದ್ರೆ ವಿದ್ಯಾರ್ಥಿಗಳು ಕೂಡ್ತಾರೆ ಅಂತ ಹೇಳಿ ತೋರಿಸಿಕೊಟ್ಟವ್ರು ನಮ್ಮ ಮಲ್ಲಿಕಾರ್ಜುನ ಹಿರೇಮಠ ಸರ್. ಬಹಳ ಸಮಾಧಾನದಿಂದ ಕೂತಿದ್ರು. ಇನ್ನು ಕೇಳಬೇಕು ಅಂತ. ಯಾಕಂತಂದ್ರೆ ಜ್ಞಾನ ಹೆಂಗೆ ಇಪ್ಪ ಅಂತಂದ್ರೆ ಬಹಳ ಅಗಾಧವಾದ ಜ್ಞಾನ ಇರ್ತೈತೆ. ಇಷ್ಟೆಲ್ಲ ಜ್ಞಾನ ಹೆಂಗೆ ಪಡಿಬೇಕಪ್ಪ ಅಂತಂದ್ರೆ ದಿನ ಓದ್ಬೇಕು, ಬರೀಬೇಕು. ಓದಿದ್ದನ್ನ ಬರೀಬೇಕು, ಬರೆದಿದ್ದನ್ನ ಓದ್ಬೇಕು, ಎರಡು ಮಾಡಿದ್ದನ್ನ ಗೀಚಬೇಕು. ಹೌದಾ? ಕನ್ನಡ ನಿನ್ನ ಕೈ ಕಲ್ಪವೃಕ್ಷ ಆಯ್ತಾ? ಕಲ್ಪವೃಕ್ಷ ಆಗತ್ತೆ. ನಾವು
ಕನ್ನಡಕ್ಕಾಗಿ ಕೈ ಎತ್ತಬೇಕು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟು ನನ್ನನ್ನು ಕರೆಸಿ ದೊಡ್ಡ ಒಂದು ಸನ್ಮಾನವನ್ನ ಮಾಡಿ ಏನೆಲ್ಲ ವಿಷಯಗಳನ್ನ ಮಾತನಾಡಕ್ಕೆ ಹಚ್ಚಿದವರು ಪ್ರಾಂಶುಪಾಲರು. ಮಾತಾಡಬೇಕು, ನೀವು ಕೂಡ ಕಣಜ. ನಮ್ಮ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಏನು ಇವತ್ತು ಬಹಳ ಕ್ರಿಯಾಶೀಲವಾಗಿದೆ ಅಂದ್ರೆ, ಎಷ್ಟೋ ಕುಲಸಚಿವರಾಗಿ ಹೋಗಿದ್ದಾರೆ. ಆದ್ರೆ ಕುಲಸಚಿವರು ಇಂಥವ್ರು ಇದ್ರು ಅಂತ ಒಂದು ಲ್ಯಾಂಡ್ ಮಾರ್ಕ್ ಅನ್ನ ಮಾಡಿದಂಥವರು, ಇನ್ನೊಮ್ಮೆ ಹೇಳ್ತೇನೆ, ಶ್ರೀ ಶಂಕರಗೌಡ ಸೋಮನಾಳ್ ಅವರು. ಅಂತ ಸೋಮನಾಳ್ ಅವರು ನನಗೆ ಎಷ್ಟು ಪರಿಚಿತರಂದ್ರೆ, ನಾನು ಬೆನಕಟ್ಟಿಯಲ್ಲಿ NSS ಕ್ಯಾಂಪ್ ಮಾಡಿದಾಗ 2008-9 ಅವಾಗ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಯೋಜನಾ ಇದ್ರಿದ್ರು ಅವರು. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ಕ್ಯಾಂಪಿಗೆ ಅವರು ಎಷ್ಟು ವಿದ್ಯಾರ್ಥಿಗಳು ಗೆಸ್ಟ್ ಆಗಿ ಕರೆದಾಗ ಮಾಲಿಂಗಪುರದಿಂದ ಇಡೀ 100 ವಿದ್ಯಾರ್ಥಿಗಳಿಗೆ ರಾಗಿ ಮುದ್ದೆಯನ್ನ ತಗೊಂಡು ಬಂದು ನಮ್ಮ ಕ್ಯಾಂಪನ್ನು ಯಶಸ್ವಿಗೊಳಿಸಿದಂತ ಗೊತ್ತಿರಲಿ. ಮುದ್ದು ವಿದ್ಯಾರ್ಥಿಗಳಂದ್ರೆ ಅವ್ರಿಗೆ ಆಡಳಿತ ಇದ್ದೇ ಇರ್ತದೆ. ಆದ್ರೆ ನಾವು ಏನದೀವಿ ಅನ್ನೋದು ನಮ್ಮ ಮಕ್ಕಳಲ್ಲಿ ಕಾಣಬೇಕು. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಇದೆಲ್ಲ, ಅಲ್ಲಿ ವಿದ್ಯಾರ್ಥಿಗಳ ಕ್ರಿಯಾಶೀಲರಾಗಲಿಕ್ಕೆ ಅವರಿಗೆ ಇತ್ತೀಚೆಗೆ ಅವರು ರಸಪ್ರಶ್ನೆ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದಾರೆ, ಬುದ್ಧಿಮತ್ತೆಯನ್ನ ಹೆಚ್ಚು ಮಾಡಿಸ್ತಾ ಇದ್ದಾರೆ. ಅಂತಹ ಒಬ್ಬ ಆಡಳಿತ ಚತುರರಂದ್ರೆ ಶಂಕರಗೌಡ ಸೋಮನಾಳ್ ಅವರು. ಸರ್ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಮಾತಾಡಿದ್ರು. ಆದರೂ ತಾವುಗಳು ಏನೆಲ್ಲ ಪಡಿಬೇಕಾಗಿದ್ದನ್ನ ಎಲ್ಲವನ್ನ ಪಡೆದಿದ್ದೀರಿ. ಆದ್ರೆ ಪಡೆದದ್ದನ್ನು ಹಿಡಿದುಕೊಳ್ಬೇಕಲ್ಲ, ಪಡೆದದ್ದನ್ನು ಹಿಡಿದುಕೊಳ್ಳುವಂತ ಶಕ್ತಿ ತಮ್ಮಲ್ಲಿ ಬರಲಿ. ಹಾಗೇನೆ ನಮ್ಮ ಒಬ್ಬ ಖ್ಯಾತ ಕನ್ನಡ ಕಂಡ ಅಪರೂಪದ ಆಡಳಿತಾಧಿಕಾರಿಗಳು, ಏನಾದರೂ ಆಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು ಎನ್ನುವಂತ ಮಾತಿದೆಯಲ್ಲ, ಇವೆಲ್ಲ ಜ್ಞಾನವನ್ನ